ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಏಪ್ರಿಲ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಶುಕ್ಲ ಪಕ್ಷದ ಷಷ್ಠಿ ತಿಥಿ ರೋಹಿಣಿ ನಕ್ಷತ್ರ ಆಯುಷ್ಮಾನ್ ಯೋಗ ಕೌಲವಕರಣ. ಇವತ್ತಿನ ಪಂಚಾಂಗ ಫಲ ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 10 ಗಂಟೆ 19 ನಿಮಿಷದಿಂದ 11 ಗಂಟೆ 9 ನಿಮಿಷದವರೆಗೂ, ಹಾಗೆಯೇ ಮಧ್ಯಾಹ್ನ 3 ಗಂಟೆ 19 ನಿಮಿಷದಿಂದ ಸಂಜೆ 4 ಗಂಟೆ 9 ನಿಮಿಷದವರೆಗಿನ ಈ ಒಂದು ಸಮಯ ಕಂಟಕ, ದುಷ್ಟ, ತೊಂದರೆ, ಬಾಧಕ, ನೋವು ಎಲ್ಲೋ ಎಳ್ಕೊಂಡೋಗಿ ಸುಳಿಯ ಹಾಗೆ ನಮ್ಮನ್ನ ಸಿಕ್ಕಾಕ್ಸುತ್ತೆ. ಆ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಿಭಾಯಿಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಕಾರ್ಯ, ವ್ಯವಸ್ಥೆ, ಮಾತುಕತೆ ಅನ್ನತಕ್ಕಂಥದ್ದನ್ನ ತಳ್ಳಿ ಹಾಕಿ ಅಂತ ಹೇಳ್ತಾ, ಷಷ್ಠಿ ಬೇರೆ, ರೋಹಿಣಿ ನಕ್ಷತ್ರ. ಇನ್ನು ನಾಳೆ ನಾನು ಹಿಂಗಿರ್ಬೇಕು ಗುರುಜಿ, ನನ್ನ ನೋಡಿದ್ರೆ ಎಲ್ಲರೂ ಹೆಂಗೆ ಹೇಳ್ಬೇಕು ಗೊತ್ತಾ? ನಾಳೆ ನಾನು ಹೀಗಿರ್ಬೇಕು, ನನ್ನ ಮಗ ಇಂಥದ್ದೇ ಓದಬೇಕು, ನಾನು ಇಂಥದ್ದೇ ಮನೆ ಕಟ್ಟಿಬೇಕು, ಕಟ್ಟಿಸ್ಬೇಕು, ಇಂಥದ್ದೇ ಸಾಮ್ರಾಜ್ಯ ಕಟ್ಟಬೇಕು, ಇಂಥದ್ದೇ ಬದುಕು ಕಟ್ಟಬೇಕು ಅನ್ನತಕ್ಕಂಥ ಒಂದು ಭಾವ ಎಲ್ಲರಲ್ಲೂ ಇರುತ್ತೆ, ನಿಜವೇ. ಆದರೆ ಆ ನಾಳೆ ಅನ್ನತಕ್ಕಂಥದ್ದು ಎಷ್ಟು ಜನ ಆ ನಾಳೆಗಳ ಹಿಂದೆ ಹೋಗಿ ನಿಜ ಹೇಳ್ತಾನೆ. ಎಲ್ಲಿ ಮಲಗಿರ್ತೇವೆ ಗೊತ್ತಾ? ಬೇಜಾರು ಮಾಡ್ಕೋಬೇಡಿ. ಒಂದನ್ನ ನಾಗ ಹೇಳ್ತಿರ್ತೇನೆ, ನಾವು ಈ ಇಡಾನಾಡಿನಲ್ಲಿ ತೇಲ್ತಿರ್ತೇವೆ, ಇಲ್ಲ ಈ ಪಿಂಗಳ ನಾಡಿ. ತುಂಬಾ ಜನ ಇವತ್ತು ದುಃಖ, ದುಮ್ಮಾನ, ಅತಿರೇಕ, ಆಪತ್ತಿಗೆ ಕಾರಣ, ಅನಾರೋಗ್ಯಕ್ಕೆ ಕಾರಣ, ಆತಂಕಕ್ಕೆ ಕಾರಣ ಈ ಇಡ. ನೆನ್ನೆ ಇದಾಗಬಾರ್ದಿತ್ತು, ನೆನ್ನೆ ನನ್ನ ಬದುಕು ಹಿಂಗಾಗಬಾರ್ದಿತ್ತು, ಈ ಮದುವೆ ಆಗ್ಬಾರ್ದಿತ್ತು, ಈ ವ್ಯಾಪಾರ ಆಗಬಾರ್ದಿತ್ತು, ಈ ಮದುವೆ ಆಗ್ಬಾರ್ದಿತ್ತು, ಈ ಮಗು ಮಾಡ್ಕೋಬಾರ್ದಿತ್ತು, ಈ ಬಂಧುತ್ವ ಮಾಡಬಾರ್ದಿತ್ತು, ಈ ಗೆಳೆತನ ಮಾಡಬಾರ್ದಿತ್ತು. ಏನ್ ಮಾಡೋದು? ತಪ್ಪಿಸಲು ರಾಮರ ವನವಾಸವನ್ನ ಖುದ್ದು ಸಪ್ತರ್ಷಿ ಮಂಡಲದಿಂದಲೇ ಆಗಲಿಲ್ಲ. ಖುದ್ದು ಸಪ್ತರ್ಷಿ ಮಂಡಲದಿಂದ. ಇನ್ನು ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮರು ತಾವು ಜೈಲಲ್ಲಿ ಹುಟ್ಟು ತಪ್ಪಿಸ್ಕೊಳ್ಳಿಲ್ಲ. ಅವರು ಅವನ ತಂದೆ ತಾಯಿ ಜೈಲಲ್ಲಿರೋದನ್ನು ತಪ್ಪಿಸ್ಲಿಲ್ಲ. ತಾನು ಹುಟ್ಟುವಾಗಲೇ ತಗೊಂಡು ಹೋಗ್ಬಿಡ್ಬೋದಿತ್ತಲ್ಲ. ಇಲ್ಲ, ಕರ್ಮಫಲದಾತನ ಇಚ್ಛೆಯ ಶಕ್ತಿಗೆ ಮೀರಿ ಆ ವಿಧಾತ ಬರೆದಿರುವ ಆ ವಿಧಿಯಾಟದ ಮುಂದುಗಡೆ ನಾವು ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ತುಂಬಾ ಜನ ಆ ನೆನ್ನೆ ಅನ್ನೋಂಥ ಈ ಇಡಾನಾಡಿಯ ಪ್ರಚೋದನೆ ಕೂತ್ಕೊಳ್ತಾರೆ. ಇಲ್ಲ, ಈ ಒಂದು ಪಿಂಗಳ ನಾಳೆ ಅದಕ್ಕೆ ಮುಖ್ಯವಾಗಿ ಸ್ತ್ರೀಯರಿಗೆ ಕಾಡಿಗೆ ಹಚ್ಚೋದೇನೋ ಗೊತ್ತೇ, ಅವಾಗ್ಲೂ ಕಾಡಿಗೆ ಇಲ್ಲ ಹಚ್ಚರಮ್ಮ, ಆ ಹುಬ್ಬು. ಯಾಕಂದ್ರೆ ಸ್ತ್ರೀಯರು ಅತಿ ಮುಖ್ಯವಾಗಿ ನೆನ್ನೆ ಹಿಂಗಾಗೋಯ್ತು ಗುರುಜಿ, ನೆನ್ನೆ ಅದಾಗೋಯ್ತು ಗುರುಜಿ, ಇಲ್ಲ ನಾಳೆ ಸುಮ್ಮನಿರೋಲ್ಲ. ಮನೇಲಿ ಯಜಮಾನ ಹೋದ, ಆಯಾಯ ಜವಾಬ್ದಾರಿಗಳಿತ್ತು, ಮಕ್ಕಳು ಅವ್ರ ಪಾಡಿಗೆ ಸ್ಕೂಲ್ ಹೋದ್ರು, ಶುರು ಹಚ್ಕೊಳ್ತಾರೆ ಅವ್ರದ್ದು. ಏನಾಗುತ್ತೋ ನಾಳೆ, ಅಯ್ಯೋ ಹಿಂಗಾಯ್ತು, ಅಯ್ಯೋ ಹಾಗಾಗುತ್ತೆ, ಅಯ್ಯೋ ಹಿಂಗಾಗೋಯ್ತು, ಅಯ್ಯೋ ಹಿಂಗಾಗ್ಬಿಡುತ್ತೆ. ಈ ಎರಡರ ಮಧ್ಯದಲ್ಲೇ ತೇಲುತ್ತಾರೆ ತುಂಬಾ ಜನ. ಇವತ್ತಿನ ಜನರೇಷನ್, ಹಿಂದೆ ಯೋಚನೆ ಮಾಡ್ತಿದ್ರು, ಹಾಗೆ ಹೋಗಿದ್ದನ್ನ ಚಿಂತಿಸ್ತಿದ್ರು ನಮ್ಮ ಹಿರಿಯರು. ಒಂಚೂರು ನಾಳೆ ಬಗ್ಗೆ ಯೋಚನೆ, ಶಿವ ಇಟ್ಟಾಗ ನಡೆಸುತ್ತೆ ಬಿಡು, ಅದಾಗ್ಬಾರ್ದಿತ್ತು ಮಾಡ್ಕೊಬಿಟ್ವಿ, ಅದು ತೋಟ ಮಾರ್ಕೋಬಿಟ್ವಿ, ಏನೋ ಮಗಳ ಮದುವೆಗೋಸ್ಕರ ಅಂತ ಹೇಳ್ಬಿಟ್ಟು ಒಂದಷ್ಟು ಅನ್ನತಕ್ಕಂಥದಕ್ಕೋಸ್ಕರ, ಇದಕ್ಕೋಸ್ಕರ, ಅದಕ್ಕೋಸ್ಕರ ಬಿಡ,
ಎಲ್ಲೋ ಒಂದಷ್ಟು ಅರ್ಧ ನೆಮ್ಮದಿಯಾಗಿದ್ರು. ಆದರೆ ಪೂರ್ತಿ ನೆಮ್ಮದಿ ಕೆಡಿಸ್ಕೊಂಡಿರೋದು ಈ ಜನರೇಷನ್ ಏನ್ ಗೊತ್ತಾ, ನಾಳೆ. ವೇರ್ ಇಸ್ ಮೈ ಟುಮಾರೋ, ಹೌ ವಿಲ್ ಬಿ ಮೈ ಟುಮಾರೋ. ತುಂಬಾ ಜನ ಈ ಒಂದು ಪ್ರದಕ್ಷಿಣೆ, ಈ ಭೂಮಿ ಹೇಗೆ ಜೋರಾಗಿ ಸುತ್ತುತ್ತಿದೆಯೋ, ನಾವು ಇದರ ಹಿಂದುಗಡೆ ಸುತ್ತುತ್ತಿದ್ದೇವೆ ಈ ಮಾಯೆಯ ಎಂಬ ಭ್ರಮೆಯೊಳಗಡೆ. ನಾಳೆ 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 ನನ್ನ ಮಗು ಹಿಂಗೆ ಇರಬೇಕು, ಇಂಥದ್ದೇ ಮದುವೆ, ಇಂಥದ್ದೇ ಮನೆ, ಇಂಥದ್ದೇ ಒಂದು ಗತ್ತು, ಇಂಥದ್ದೇ ತೂಕ. ಖಂಡಿತ ನಾವು ಎಲ್ಲಿ ಹೋಗಿ ಮಲಗ್ತೇವೆ ಗೊತ್ತಾ? ನಾಳೆ ಎನ್ನುವವರು ನಾಳೆ ಹೀಗೆ ಇರ್ಬೇಕು ಗೊತ್ತಾ, ನಾನೇ ಸಿಎಂ, ನಾನೇ ಕಿಂಗು, ನಾನೇ ದೊರೆ, ನಾನೇ ಬಿಸ್ನೆಸ್ ಮ್ಯಾಗ್ನೆಟ್, ನನ್ನ ಮಗಳೇ ಡಾಕ್ಟ್ರು, ನನ್ನ ಮಗನೇ ಇದು, ನಾನು ಹೀಗೆ. ಎಲ್ಲಿ ಮಲಗಿರ್ತೇವೆ ಗೊತ್ತಾ? ಕಟ್ಟ ಕಡೆಯದಾಗಿ ಸ್ಮಶಾನದಲ್ಲಿ. ಹಿಂಗಿರ್ಬೇಕು. ಆ ಸಮಾಧಿಗಳನ್ನ ನೋಡಿ ಅವ್ರ ಹತ್ರ ನಿಂತ್ಕೊಂಡು ಮಾತಾಡಿ, ಹೇಗೆಲ್ಲ ಇರಬೇಕು ಅಂದ್ಕೊಂಡಿಯಲ್ಲೋ, ಹೆಂಗೆಲ್ಲ ಇರಬೇಕು ಅನ್ಕೊಂಡಿಯಲ್ಲೋ, ಹೇಗೋ ಬದುಕದೆ ನೀನು ಅಂತ ಕೇಳಿ. ನಾಳೆಗಳೆನ್ನುವ ಆ ಒಂದು ಮಾಯಾಜಿಂಕೆಯ ಹಿಂದೆ ಬೆನ್ನತ್ತಿ ಹೋದ್ರೆ ಕಟ್ಟ ಕಡೆಯದಾಗಿ ಇಂದಿನ ದಿನವನ್ನ ಹಾಳು ಮಾಡ್ಕೊಬಿಟ್ಟಿರ್ತಾರೆ. ಬರ್ಲಿ ಬಿಡಿ ನಾಳೆ, ಇವತ್ತಿಗೆ ಬದುಕಿ, ಈ ದಿನಕ್ಕೆ ಬದುಕಿ, ಇದ್ದಷ್ಟರಲ್ಲಿ ಬದುಕಿ, ಈ ಕ್ಷಣಕ್ಕೆ ಬದುಕಿ. ಅದಕ್ಕೆ ಆಜ್ಞಾ ಚಕ್ರ, ಸುಷುಮ್ನಾ ಚಕ್ರ ಇಲ್ಲಿಡೋದು. ಸುಷುಮ್ನ ಆಜ್ಞಾ, ಯು ಆರ್ಡರ್ ಇಟ್, ನೀವು ಆಜ್ಞೆ ಮಾಡಿ ಅಂತ ಹೇಳ್ತೇವೆ. ಅದಕ್ಕೆ ಎಲ್ಲರಿಗೂ ನಮ್ಮ ಸನಾತನ ಧರ್ಮ, ನನ್ ಮೊನ್ನೆ ಒಂದು ಫಂಕ್ಷನ್ ಇಲ್ಲೊಂದು ಆಗ್ತಿತ್ತು, ನಾನು ಯಾವ ಧರ್ಮದವರನ್ನು ಬೇಕಿಲ್ಲ, ಹೊಗಳೋದು ಬೇಕಿಲ್ಲ, ತೆಗಳೋದು ಬೇಕಿಲ್ಲ. ತುಂಬಾ ದೊಡ್ಡ ಒಂದು ಸೆಷನ್, ಸಾವಿರಾರು ಮಂದಿ ನಿಮ್ಮ ಪಾಪಗಳನ್ನು ಪರಿಹಾರ ಮಾಡುವ ಅನ್ನತಕ್ಕಂಥ ದೊಡ್ಡದಾಗ ಹಾಕೊಂಡೇನೋ, ಒಬ್ಬರ ಮುಖದಲ್ಲಿ ಒಂದು ಬೊಟ್ಟು ನೋಡಿಲ್ಲ, ಒಂದು ತಲೆಯಲ್ಲಿ ಹೂವು ನೋಡಿಲ್ಲ, ಕಾಲಲ್ಲಿ ಕಾಲ್ಗೆಜ್ಜೆ ನೋಡಿಲ್ಲ, ಕೈಯಲ್ಲಿ ಒಂದು ಸ್ತ್ರೀ ಕೈಯಲ್ಲಿ ಬಳೆ ನೋಡಿಲ್ಲ. ಮಕ್ಕಳೇ ದಂಗಾಗಿ ಹೋಗ್ಬಿಟ್ಟೆ. ಇದು ನಡೀತಲೇ ಇರುತ್ತೆ, ವರ್ಷಕ್ಕೆ 4 ಸಲ ಮಾಡ್ತಿರ್ತಾರೆ. ಇದೇ ರಸ್ತೆಯಲ್ಲಿ ಇದೆ ಎಲ್ಲ. ಅವ್ರ ತಾಯಂದ್ರು ಜನ್ಮತಃ ಹುಟ್ಟುವಾಗಲೇ ಹೂವು ಬಳೆ ಅಲಂಕಾರದೊಂದಿಗೆ ಹುಟ್ಟಬೇಕಾದ ನನ್ನ ಅಮ್ಮಂದ್ರ ಮುಖದಲ್ಲಿ ಬೊಟ್ಟಿಲ್ವಾ? ನಮ್ಮ ಕಡೆ ಆ ತರ ಬಿಳಿ ಬಟ್ಟೆ ಉಟ್ಟು ಮುಖದಲ್ಲಿ ಬೊಟ್ಟಿಲ್ಲ, ಕೈಯಲ್ಲಿ ಬಳೆ ಇಲ್ಲ. ನಮ್ಮ ಸನಾತನ ಭಾರತೀಯ ಧರ್ಮದಲ್ಲಿ ಕಾಡಿಗೆ ಇಲ್ಲ, ಬಳೆ ಇಲ್ಲ, ಅರಿಶಿನ ಕುಂಕುಮ ಇಲ್ಲ, ಕಾಲಲ್ಲಿ ಕಾಲ್ಗೆಜ್ಜೆ ಇಲ್ಲ ಅಂದ್ರೆ ಆಕೆಯನ್ನ ಏನಂತ ಕರಿತಿದ್ರು ಅಂತ ನಿಮಗೆ ಗೊತ್ತಿದೆ. ಬಿಳಿ ವಸ್ತ್ರ ಹಾಕಿ ಕುಂದಿರ್ಸ್ತಿದ್ರು ಅನ್ನತಕ್ಕ. ಗುಂಡೊಂದು ಹೊಡೆದಿಲ್ಲ ಇವರು. ಈ ತರದ್ದು ಭ್ರಮಾಲೋಕಕ್ಕೆ ತಳ್ತಿದ್ದಾರೆ. ಇವತ್ತಿಗೆ ಬದುಕೋದನ್ನೇ ಕಲಿಸ್ತಿಲ್ಲ. ಇವತ್ತಿಗೆ ಅದು ನನ್ನ ಸನಾತನ ಧರ್ಮ. ಯಾವ ಮನೆಗೆ ಹೋದ್ರು ಒಂದು ಸ್ತ್ರೀ, ಬರಿಗೆಯಲ್ಲಿ ಹೋಗ್ಬಿಡೋ, ಮಗಳಿದ್ದಾಳೆ, ಅಮ್ಮ ಇದ್ದಾಳೆ, ಅಕ್ಕ ಇದ್ದಾಳೆ, ತಂಗಿ ಇದ್ದಾಳೆ, ನಾದ್ನಿ ಇದ್ದಾಳೆ, ಅತ್ತಿಗೆ ಇದ್ದಾಳೆ, ಧರ್ಮಪತ್ನಿ ಇದ್ದಾಳೆ, ಮಗಳಿದ್ದಾಳೆ, ಸೊಸೆ ಇದ್ದಾಳೆ. ಎಲ್ಲಿ ಯತ್ರ ನಾರ್ಯಂತು ಪೂಜ್ಯಂತೆ ಅಂತ ಹೇಳ್ತಾರೆ. ಅಲ್ಲಿಂದಲೇ ಆರಂಭ. ಎಲ್ಲಿ ಸ್ತ್ರೀಯರನ್ನು ದೇವರಂತೆ ಪೂಜಿಸುತ್ತಾರೋ, ಗೌರವಿಸುತ್ತಾರೋ, ಅಲ್ಲಿ ಮುಕ್ಕೋಟಿ ದೇವತೆಗಳು ಬಂದು ನಿಲ್ಲುತ್ತವೆ ಅನ್ನತಕ್ಕಂಥದ್ದು. ನನ್ನ ಅಮ್ಮಂದರಿಗೆ, ಅವ್ರಿಗೆ ನನ್ನ ಗಂಡ, ನನ್ನ ಮಗ, ನಮ್ಮಪ್ಪ, ನಮ್ಮಣ್ಣ, ನಮ್ಮ ಯಜಮಾನ, ನಮ್ಮ ಗೆಳೆಯ, ನಮ್ಮ ಗುರೂಜಿ, ನಮ್ಮ ದೇವರು, ನಮ್ಮ ಧರ್ಮ ತುಂಬಾ ಹೆಚ್ಚು. ಎಲ್ಲರ ಮನೆಯಲ್ಲೂ ಒಂದು ಲೋಟ ಮಜ್ಜಿಗೆ. ನಮ್ಮ ಕರುನಾಡ ಸ್ತ್ರೀಯರು ಮನೆಗೆ ಹೋದ್ರೆ ಒಂದು ಲೋಟ ಮಜ್ಜಿಗೆ. ಅಣ್ಣ ಆ ಪ್ರೀತಿ ನೋಡ್ಬೇಕು. ನೀವೇನಾದ್ರೂ ಒಂದು ಪ್ರೀತಿ ಬಾಂಧವ್ಯ ಅನ್ನತಕ್ಕಂಥದ್ದು ನೋಡ್ಬೇಕು ಅಂದ್ರೆ ಯಾವುದೇ ನಮ್ಮ ಕರುನಾಡಿನ ಕನ್ನಡದವರ ತಾಯಿಯ ಮನೆಗೆ ಹೋಗಿ ಒಂದು ಲೋಟ ಮಜ್ಜಿಗೆ ಕೊಡ್ತಾರೆ, ಕಾಫಿ ಕೊಡ್ತಾರೆ, ಟೀ ಕೊಡ್ತಾರೆ, ಪಾನಕ ಕೊಡ್ತಾರೆ. ಅಮ್ಮಂದ್ರು ಅವ್ರ ಮುಖದಲ್ಲಿ ನೋಡಿ, ಆ ಬೊಟ್ಟು ನೋಡಿ, ಆ ಕಾಡಿಗೆ ನೋಡಿ, ತುಂಬಾ ಸದಾ ಸುಖಿಗಳು ನಮ್ಮ ಅಮ್ಮಂದ್ರು. ಆಗಿದ್ದ ಇರ್ಲಿ ಬಿಡಿ ಗುರುಜಿ. ಅದಕ್ಕೆ ಏನಕ್ಕೆ ಅಂಥದ್ದೊಂದು ಶಕ್ತಿ ಬಂತು ಅಂದ್ರೆ ಅದರ ಹಿಂದ್ಗಡೆ ಈ ನಾಳೆ ಹಾಗೂ ನೆನ್ನೆ ಎರಡು ಹಾಕೋಬಾರ್ದು, ಅದರಲ್ಲಿ ಕಳೆದೋಗ್ಬಾರ್ದು ಅಂತ ಒಂದು ಕಾಡಿಗೆ ಒಂದು ಬೊಟ್ಟು, ಇವುಗಳ ಮೂಲಕ ಈ ಸುಷುಮ್ನಾ ನಾಡಿ ಬೊಟ್ಟು, ಗಂಡಸರಿಗೆ ಸಮೇತ ತಿಲಕ 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 ತಿಲಕ. ಎಸ್, ಅಲ್ಲೊಂದು ತಿಲಕವಿಲ್ಲದೆ, ಬೊಟ್ಟಿಲ್ಲದೆ ಸುಮ್ಮನೆ ಅಲ್ಲ. ಅಲ್ಲೊಂದು ಬೊಟ್ಟು ಇಡ್ಲಿಕ್ಕೆ, ಬೊಟ್ಟು ಇಲ್ಲೆಲ್ಲ ಇಡ್ಬೋದಲ್ವಾ, ಮಕ್ಕಳಿಗೆ ಇಲ್ಲಿ ಇಡ್ತಾರೆ.
ಅದು ದಿಷ್ಟಿ ಬೊಟ್ಟು. ಎಲ್ಲ ಸ್ತ್ರೀ ಪುರುಷರಾದಿಯಾಗಿ ಆಬಾಲ ವೃದ್ಧರಾಗಿ, ಅಂದ್ರೆ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ತಿಲಕವಿಲ್ಲದೆ ಇಲ್ಲ. ನಾನು ಇವತ್ತಿಗೂ ಮನೆಯಲ್ಲಿ ಯಾರಾದ್ರೂ ಬಂದ್ರೆ ಹೇಳ್ತಾರೆ ಮೇಲೆ ಇರ್ತಾನೆ ಸಟ್ಟಂತ, ಹಾಗೆ ಬರೋಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಸಣ್ಣ ಬೊಟ್ಟು, ಆಮೇಲೆ ಮಿಕ್ಕಿದ್ದು ಪೂರ್ತಿ ಪಟ್ಟೆ ಗಿಟ್ಟೆ ಎಲ್ಲ ಆಮೇಲೆ. ಬಂದಿದ್ದಾರೆ ಅಂದ್ರೆ ಬೊಟ್ಟು ಪಗಡಿ ಹೀಗೆ ಹಾಕೊಂಡೇ ಬರುತ್ತೆ. ಹೀಗೆ ನೋಡಿದ್ದರೋ ಹಾಗೆ ಇರಬೇಕು ಗುರುಜಿ, ದೇವರು ಹಾಗೆ ಕಾಣಿಸ್ಬೇಕು, ಗುರು ಹಾಗೆ ಕಾಣಿಸ್ಬೇಕು, ಇದು ನಿಯಮಗಳಿದಾವೆ. ಆಚಾರ್ಯ ಹಾಗೆ ಕಾಣಿಸ್ಬೇಕು, ಅಮ್ಮ ಹಾಗೆ ಕಾಣಿಸ್ಬೇಕು. ಏನಕ್ಕೆ ಇದನ್ನ ಇಟ್ರು ಅಂದ್ರೆ ನಾಳೆ ಅನ್ನೋದು ಇಟ್ಕೋತಾರೆ, ಕೆಟ್ಟ ಹಾಕ್ತಾರೆ, ಕೊರುಕ್ತಾರೆ, ಕಾಯಿಲೆಗಳು. ಇವತ್ತು ನೋಡಿ ಮನೆ ಮನೆಗೂ ಕಾಯಿಲೆಗಳೇ. ಯಾಕೆ? ಇವೆಲ್ಲ ಇಲ್ಲ, ಬಿಟ್ಬಿಟ್ವಿ ಮಕ್ಕಳೇ. ಕಡೆ ಹೋಗಿ ಆ ಸ್ಮಶಾನದಲ್ಲಿ ಮಲಗ್ಬಿಟ್ವಿ. ಎಲ್ಲೋ ಅವನ್ನ ಕೇಳಿ, ನೀವು ಏನೇನೋ ಅಂದ್ಕೊಂಡಿದ್ದೆ, ಏನಮ್ಮ ಅಂದ್ಕೊಂಡಿದ್ದೆ? ಚಿಕ್ಕ ಮಕ್ಕಳು ಮಲಗಿದ್ದಾರೆ ಅಲ್ಲಿ ಸ್ಮಶಾನದಲ್ಲಿ. ಅಲ್ಲೊಂದು ಇದೆಯಲ್ಲ ಅವ್ರಿಗೆ ಅಂತ ಒಂದು ಸ್ಥಾನ, 6 ಅಡಿ 3 ಅಡಿ ಅಂತ ಏನೋ ಕಟ್ಟಿದೀವಲ್ಲ, ಸಮಾಧಿ ಅಂತ. ಮಕ್ಕಳೇ ಕೇಳಿ ಅವರನ್ನ, ಅಮ್ಮ ನಮ್ಮ ಅವನ ಹತ್ರ ಹೋದಾಗ ಏನೆಲ್ಲ ಆಸೆ ಇಟ್ಕೊಂಡಿದ್ಯಲ್ಲಪ್ಪ. ಅಪ್ಪಾಜಿ ನಿಜವಾಗ್ಲೂ ಹೇಳ್ಬೇಕ್ರೆ ನನ್ನ ತಂದೆ, ಅವ್ರು ಒಂದಿನೂ ಆಸೆ ಪಟ್ಟವರಲ್ಲ, ಕೂಡದವರಲ್ಲ, ಮನುಷ್ಯರಾಗಿ ಬದುಕ್ರಪ್ಪ ಅಂತ ಹೇಳ್ಕೊಟ್ರು. ಒಂದು ದಿನ ನೀವು ಇದೇ ಆಗಿ ಅದೇ ಆಗಿ ದೊಡ್ಡ ಇದಾಗಿ ದೊಡ್ಡ ಸ್ಥಾನ ಮಾಡಿ ದೊಡ್ಡ ಮನೆ ಕಟ್ಟಿ ಅವ್ರು ಕೊರಗ್ತಿದ್ದು ಇಡಾನಾಡಿ, ನನಗೆ ಸಿಗ್ಬೇಕಾಗಿದ್ದು ಸಿಗ್ಲಿಲ್ಲ, ಅದು ಸಿಕ್ಕಿದ್ರೆ ಇದು ಮಾಡ್ತಿದ್ದೆ ಕಣ್ರೋ ಅಂತ ಕೊರಗೋರೇವನ. ನಾಳೆ ನನಗೆ ಇದು ಹಿಂಗೆ ಇರಬೇಕು. ಈಗ ಅಪ್ಪಾಜಿ ಹತ್ರ ಇಲ್ಲವೇ ಇಲ್ಲ, ಆ ಪಿಂಗಳ ನಾಡಿ ಇಲ್ಲವೇ ಇಲ್ಲ. ಅಮ್ಮನಿಗಿತ್ತು, ಮೊಮ್ಮಕ್ಕಳಿಗೆ ಹಿಂಗೆ ಮಾಡಬೇಕು, ನನ್ನ ಮಕ್ಕಳಿಗೆ ಹಿಂಗೆ ಮಾಡಬೇಕು, ಅದಿತ್ತು. ಕಡೆಗೆ ಆ ಸಮಾಧಿ ಮಾತಾಡುತ್ತೆ, ಸಂಟ ಆಗುತ್ತೆ. ಕುತ್ಕೊಂಡು ಮನಸ್ಸು ಮಾತನಾಡುವಾಗ, ಇವತ್ತು ನೀವು ನಂಬಲ್ಲ ಮಕ್ಕಳೇ, ನಮ್ಮ ವೈದಿಕ ಸನಾತನ ಧರ್ಮವನ್ನ ಎಲ್ಲರೂ ಹೀಯಾಳಿಸ್ತಿದ್ರಲ್ಲ, ಹೋಗ್ಬಿಟ್ಟು ಯಾರಾದ್ರೂ ಕ್ವಾಂಟಮ್ ಫಿಸಿಕ್ಸ್ ರಿಸರ್ಚ್ ಸ್ಕಾಲರ್ಸ್ ಹತ್ರ ಕೇಳಿ. ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಅಣುಗಳಾಗಿ, ಪರಮಾಣುಗಳಾಗಿ, ರೇಣುಗಳಾಗಿ ವಿಭಜಿಸಿ ರಿಸರ್ಚ್ ಮಾಡ್ತಿರ್ತಕ್ಕಂಥ ಮಹಾ ತಪಸ್ವಿ ವಿಜ್ಞಾನಿಗಳ ಹತ್ರ ಕೇಳಿ. ಅವ್ರು ಏನ್ ಹೇಳ್ತಿದ್ದಾರೆ ಗೊತ್ತಾ? ದಿಸ್ ಸೋಲ್ ಡಸಂಟ್ ಡೈಸ್, ಜನರಲ್ ವಿ ನೆವರ್ ಡೈಸ್ ಅಂತ ಕ್ವಾಂಟಮ್ ಫಿಸಿಕ್ಸ್ ಕೂಡ ಒಪ್ಕೊಬಿಟ್ಟಿದೆ. ನಂಬ್ತೀರಾ? ನಮ್ಮ ವೈದಿಕ ಧರ್ಮ ಸುಳ್ಳು, ತಪ್ಪು, ಪುನರ್ಜನ್ಮ ಸುಳ್ಳು, ತಪ್ಪು, ನಮ್ಮ ಕರ್ಮ ಸುಳ್ಳು, ತಪ್ಪು ಎಲ್ಲ ಹೇಳಿದ್ರು. ಇವತ್ತು ವಿಜ್ಞಾನವೇ ಹೇಳುತ್ತಿದೆ ಕ್ವಾಂಟಮ್ ಫಿಸಿಕ್ಸ್. ಇದನ್ನ ನಾವು ಲಕ್ಷಾಂತರ ವರ್ಷಗಳಿಂದ ನಂಬ್ಕೊಂಡು ಬರ್ತಿದ್ದೇವೆ, ಆಚರಿಸ್ತಾ ಬರ್ತಿದ್ದೇವೆ. ನಮಗೊಂದು ಈ ಜನ್ಮಕ್ಕೆ ಪುನರ್ಜನ್ಮಕ್ಕೆ ಅನುಭವಿಸಲು ಬಂದಿದ್ದೇವೆ, ಆ ಅನುಭವದ ಮೂಲಕ ಹಂಚಲು ಬರ್ತಿದ್ದೇವೆ. ಗಾಬರಿ ಪಡಬೇಡಿ, ಏನು ಸಿಗಬೇಕು ಸಿಗುತ್ತೆ. ಸುಮ್ಮನೆ ಇಂದು ಸ್ಮಶಾನದಲ್ಲಿ ಮಲಗಿಬಿಟ್ಟಿದ್ದಾನೆ ಅವನು. ಮೊನ್ನೆ ಕೂಡ ನನ್ನ ಗೆಳೆಯ ದಿಢೀರ್ ಅಂತ ಏನಕ್ಕೂ ಗೆಳೆಯ ಫೋನ್ ಮಾಡ್ತಾನೆ, ಎತ್ಲಿಕ್ಕಾಗ್ಲಿಲ್ಲ, ಬ್ಯುಸಿ ಇದ್ದೆ. ರಾತ್ರಿ 10 ಗಂಟೆ ಮೇಲೆ ನಾನು ಸಾಮಾನ್ಯವಾಗಿ ಮಾತಾಡೋಲ್ಲ. ಸರಿ ಬೆಳಗ್ಗೆ ಮಾತಾಡೋಣ, ಬೇರೆ ಕಾರ್ಯಕ್ರಮಗಳ ಬ್ಯುಸಿಯಲ್ಲೂ ಇನ್ನೊಂದು. ಸರಿ ಫೋನ್ ಮಾಡಿದೆ, ಏನ್ ಬಾಬು ಅಂತ. ನೋಡಪ್ಪ ರಾಜು ಹಿಂಗಾಗಿತ್ತು ಹಳ್ಳಂತ ಲೋಕದಲ್ಲಿ ಬಿಟ್ಟೆ. ಗೆಳೆಯ ಸಹಾಯ ಮಾಡ್ದವನು, ಅಷ್ಟೇ ನನಗೆ ಗೊತ್ತು. ಸಹಾಯ ಮಾಡಿದ್ದಾನೆ, ನೆನಪಿದೆ, ಮರೆಯಬಾರ್ದು. ತಗೊಂಡ ಸಹಾಯ, ನನ್ನ ಮನೆಗೆ ಒಂದು ಮಾಂಗಲ್ಯ ಧಾರಣೆಗೆ ಸಹಾಯ ಮಾಡಿದ ಮನುಷ್ಯ, ಸದಾ ನೆನಪಿಟ್ಟು. ನಮಗ್ ಮಾಡಿದ ಸಹಾಯ ಮರಿಬಾರ್ದು. ನನ್ನ ಅವ್ವ ಹೇಳ್ಕೊಟ್ಟಿತ್ತು, ನೋಡಪ್ಪ ಅವ್ರು 100 ಏನ್ ಮಾಡಿದ್ರು ಬೇಡ, ನಮಗೆ ಮಾಡಿದ ಒಂದು ಸಹಾಯವನ್ನ ಜೀವನ ಪರ್ಯಂತ ನೆನಪಿಟ್ಕೊ. ಇದನ್ನ ಕೊಟ್ಟಿದ್ದಂತ ತಾಯಿ ನಮ್ಮ ತಾಯಿ. ಒಳ್ಳೇದು ಕೆಟ್ಟದು ಎಲ್ಲರಲ್ಲೂ ಇರುತ್ತೆ. ಒಳ್ಳೇದನ್ನೇ ಆದಷ್ಟು ಅದನ್ನ ತಗೋ, ಅದನ್ನೇ ನೆನೆಸ್ಕೋ ಅಂತ. ಗೆಳೆಯ ಏನಪ್ಪ, ಏನು ತೊಂದರೆ ಇಲ್ವೇನೋ? ಇನ್ನೊಬ್ರಿಗೆ ಮಾಡಿದೆ, ಏನೋ ತೊಂದರೆ ಇಲ್ಲ. ಅವನಿಗೂ ಫೋನ್ ಮಾಡಿ ಮಾತಾಡ್ದೆ, ಹೇಗಿದೆಯೋ? ಫೈನ್, ಡನ್, ಹ್ಯಾಪಿ ಜರ್ನಿ. ಇನ್ನು ಮಕ್ಕಳಿಗೆ ಇದು ಮಾಡ್ಬೇಕಪ್ಪ. ಬಿಡಿ ನಾಳೆಗಳ ಬಗ್ಗೆ ನನ್ನ ಮಾತು ಕೇಳಿ. ವಿಪರೀತ ನಾಳೆಗಳ ಬಗ್ಗೆ ಬಿಡಿ, ಅದಾಗೋದಾಗುತ್ತೆ. ಒಂದು ಸಣ್ಣ ಪ್ಲಾನ್ ಇಟ್ಕೊಳ್ಳಿ. ಇವತ್ತಿಗೆ ಬದುಕಿ, ಇವತ್ತಿನ ದಿನ ಅದಕ್ಕೊಂದು ಚೌಕಟ್ಟು ಹಾಕೊಳ್ಳಿ. ಬಂದಾಗ ನೋಡೋಣ, ಆದಾಗ ನೋಡೋಣ. ಇವತ್ತಿಗೆ ಬದುಕಿ, ಈ ದಿನಕ್ಕೆ ಬದುಕಿ, ಈ ಕ್ಷಣಕ್ಕೆ ಬದುಕಿ.
ಇವತ್ತನ್ನ ಅಚ್ಚುಕಟ್ಟಾಗಿ ಮಾಡಿ. ಇವತ್ತು ಉಗಾದಿ ಹಬ್ಬ, ಕೆಲವರು ಬಾಡೂಟ ಮಾಡ್ತಿದ್ದೀರಿ, ಡನ್. ಇನ್ನೂ ದಾನ ಮಾಡ್ತಿದ್ದೀರಿ ಕೆಲವರು, ಇನ್ನೂ ಕೆಲವರು ದೊಡ್ಡವ್ರ ಪೂಜೆ, ಅಮಾವಾಸ್ಯೆ ಪೂಜೆ ಮಾಡ್ತಿದ್ದೀರಿ. ಇವತ್ತು ಬದುಕಿ, ಇವತ್ತಿಗೆ. ನಾಳೆ ಏನೋ ಹಿಂಗಿರ್ತೀನಿ, ನಾಳೆ ಏನೋ ಹಂಗಿರ್ತೀನಿ, ಎಲ್ಲ ಹೋಗಿ ಅಲ್ಲಿ ಮಲಗಿರ್ತೀವಿ, ಕೊರಗ್ತಾ ಮಲಗ್ತೀವಿ. ವಿಪರೀತದ್ದು ಬೇಡ. ನಾನು ಯಾವಾಗಲೂ ಅಮ್ಮನಿಗೆ ಅದೇ ಹೇಳ್ತಮ್ಮ, ನನಗೊಂದು ಆಸೆ ಇದೆ, ಗೋಪುರ ಕಟ್ಟೋದು ಅಷ್ಟೇ. ನಿನ್ನ ಇಚ್ಛೆ ಕೊಟ್ಟಾಗ ಮಾಡ್ತೀನಿ ಅಷ್ಟೇ. ನಿನ್ನ ಆ ಪ್ರಬಲ ಇಚ್ಛಾಶಕ್ತಿ ಅದು ನಡೆಸ್ತೀಯ ಅಷ್ಟೇ ತಾಯಿ. ನಿನಗದು ನನ್ನಿಂದಲೇ ಆಗಬೇಕು ಅನ್ನೋದಿದ್ರೆ ಮಾಡಿಸ್ತೀಯ ಅಷ್ಟೇ. ತೀರಾ ತಲೆ ಕೆಡ್ಸ್ಕೊಂಡಿಲ್ಲ ಮಕ್ಕಳೇ, ಬಿಟ್ಟಿದ್ದೇನೆ. ಅವ್ವ ಹೇಳ್ಕೊಟ್ಟಿದ್ದು ನಡೆಸ್ತಾಳೆ, ಹಾಕ್ಬಿಡು ಪಾದಕ್ಕೆ. ನಿತ್ಯ ಪ್ರಾರ್ಥನೆಯಲ್ಲೇ ಅದನ್ನೊಂದು ಕೋರಿಕೆ ಇಟ್ಕೊ. ಒಂದು ಒಳ್ಳೆ ಕಾರ್ಯ ಆಗ್ಬೇಕು ಅಂದ್ರೆ ಅದಕ್ಕೊಂದು ವರ್ಷಗಟ್ಟಲೆ ತಪಸ್ಸು ಬೇಕಪ್ಪ, ಧ್ಯಾನ ಬೇಕಪ್ಪ ಅಂತ ಒಂದು ಯೋಚನೆ ಇದೆ ಅಷ್ಟೇ. ನಡೆಸುವುದು ನೀನಾಗಿರ್ಬೇಕಾದ್ರೆ ನಡೆಯೋದಕ್ಕೆ ನಾನು ಯಾರು? ಇಷ್ಟೇ ಮಕ್ಕಳು. ಅದರಿಂದ ನಾಳೆಗಳು ಬೇಡ. ಸದಾ ಹಣೆಯಲ್ಲಿ ಒಂದು ತಿಲಕ ಇಟ್ಕೊಳ್ಳಿ. ಕಂಟ್ರೋಲ್ ಆಫ್ ಟುಡೇ, ನಾರ್ ಪಾಸ್ಟ್ ನಾರ್ ಫ್ಯೂಚರ್. ವಿಲ್ ಲಿವ್ ವಿತ್ ದ ಪ್ರೆಸೆಂಟ್. ಈ ದಿನ, ಈ ಕ್ಷಣ, ಈ ಆನಂದ, ಈ ದುಃಖ ಇವತ್ತಿಗೆ ಇರಲಿ, ನಾಳೆ ಕ್ಯಾರಿ ಮಾಡೋದು ಬೇಡ. ಈ ದ್ವೇಷ ಇವತ್ತಿಗೆ ಮುಗಿದು ಹೋಗ್ಲಿ, ನಾಳೆಗೆ ಬೇಡ. ಈ ಸನ್ಮಾನ ಇವತ್ತಿಗೆ ಮುಗಿದೋಗ್ಲಿ, ನಾಳೆ ಕ್ಯಾರಿ ಮಾಡೋದು ಬೇಡ. ನಮ್ಗೆ ಗೊತ್ತಾ ಯಾರು ನನ್ನ ಇದು ಮಾಡಿದ್ದು, ಅದು ಯಾವುದು ಬೇಡ. ಅದನ್ನ ನೆನಪಿಟ್ಕೊಳ್ಳಿ. ಇವತ್ತಿಗೆ ಬದುಕೋಣ. ಏನೋ ಒಂದು ಆಯ್ತು, ಎಸ್, ಉತ್ತಮನ ಬೇಸರ ಉದಯ ಕಾಲದವರೆಗೆ, ಮಧ್ಯಾಹ್ನದವರೆಗೂ ಕೂಡ ತಗೊಂಡು ಹೋಗ್ಬೇಡಿ. ಹೌದು, ಮಧ್ಯಮನ ಕೋಪ ಮಧ್ಯಾಹ್ನದವರೆಗೆ, ಮಧ್ಯಮನ ಬೇಸರ ದುಃಖ ಮಧ್ಯಾಹ್ನದವರೆಗೂ ಹೇಳಿದ್ದಾನೆ ಅವನು. ಮಧ್ಯಾಹ್ನದವರೆಗೂ ಅದನ್ನೇ ಮಾತಾಡಿ ಕೆದಕಿ ರಂಪ ಮಾಡಾಕಿ ರಚ್ಚ ಮಾಡಾಕಿ ಒಂದು ಉನ್ಮತ್ತ ಆಗ್ತಾನೆ, ಉದ್ರಿಕ್ತ ಆಗ್ತಾನೆ, ಉದ್ರೇಕ ಮಾಡಿಸ್ತಾನೆ, ಸಾಯಿಸ್ತಾನೆ, ಇಲ್ಲ ಸಾಯ್ತಾನೆ. ಅಧಮನ ಬೇಸರ, ಅಧಮನ ದುಃಖ ಅಂತ್ಯವಾಗುವವರೆಗೂ ಅವ್ನು ನೋಡಿ ಸಾಯೋವರೆಗೂ. ಕೆಲವರು ಅದೇ ಹೇದ್ರ ಇಲ್ಲ ಪೆನಾಗ್ತಾನೆ ಉಂಟಾಡುವಾಡು. ನಮ್ ಗುರೂಜಿ ಹೇಳೋದು, ಏನೋ ಅದೇ ಪಿಟ್ಟಿಲ್ ಕುಯ್ತಾನೆ, ನನ್ನ ಜೀವನ ಹೆಂಗಾಗೋಯ್ತು, ನನಗೆ ಹೆಂಗ್ ಮಾಡಿಬಿಟ್ರು. ಯಾರು ಬದುಕು ಕಿತ್ಕೊಂಡಿಲ್ಲ, ಆಗೋಲ್ಲ. ನಿಮಗ್ ಬದುಕ್ಲಿಕ್ಕೆ ಬರ್ಲಿಲ್ಲ ಅಷ್ಟೇ. ನೀವು ಸುಮ್ಮನೆ ಅವನ ಮೇಲೆ ನನ್ ಗಂಡ ಸರಿ ಇಲ್ಲ, ನನ್ನ ಹೆಂಡತಿ ಸರಿ ಇಲ್ಲ, ನನಗೆ ಅದು ಕೊಟ್ಟಿಲ್ಲ. ಎಷ್ಟು ಕೊಟ್ಟಿದ್ದಾನೆ ಗೊತ್ತಾ ನಮ್ ಸುತ್ತಮುತ್ತ? ತುಂಬಾ ಕೊಟ್ಟಿದ್ದಾನೆ ಭಗವಂತ ನಮಗೆ. ನಿಮ್ಮನ್ ಕೊಟ್ಟಿದ್ದಾನೆ ನನಗೆ, ಭಗವತಿನ್ ಕೊಟ್ಟಿದ್ದಾನೆ ನನಗೆ, ಈ ವಾಕ್ ಶುದ್ಧಿ ಕೊಟ್ಟಿದ್ದಾನೆ ನನಗೆ. ಅಯ್ಯೋ, ಮಹಾಗುರುಗಳನ್ನು ಕೊಟ್ಟಿದ್ದಾನೆ, ಒಳ್ಳೆ ಕುಟುಂಬ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ಗುರುಗಳೇ. ನೋಡೋ ದೃಷ್ಟಿ ಅಷ್ಟೇ. ನಾವು ಪ್ರೀತಿಯಿಂದ ನೋಡಿ, ಪ್ರೀತಿಯಿಂದಲೇ ನೋಡಿ, ನಿಮ್ಮನ್ನು ಅರಸಿ ಬರುತ್ತದೆ ಎಲ್ಲ. ಆ ಪ್ರೀತಿ ಎಲ್ಲರಲ್ಲೂ ಪ್ರೀತಿ ಹುಡುಕಿ ನೋಡಿ. ನಿಮ್ಗೆ ದ್ವೇಷ ಬರೋಲ್ಲ, ಬೇಸರ ಬಡಲ್ಲ. ಇರ್ಲಿ ಬಿಡೋ, ಅವ್ನಿಗೆ ಯಾರು 60 ಎಕರೆ ಮಾಡಿದಾನೆ ಅಂತ ಗೊತ್ತಾ ತೋಟ. ಇರ್ಲಿ, ನನ್ಗೆ 6 ಅಡಿನೇ ಕೊಟ್ಟಿದ್ದಾನೆ. ಹೋಗೋವಾಗ 6 ಅಡಿ 3 ಅಡಿನೂ ಎತ್ಕೊಂಡು ಹೋಗಿಲ್ವಲ್ಲ ಸ್ವಾಮಿ ನಾವು. ಅದು ಬೇಕು ಇದು ಬೇಕು ಅಂದವ್ರ ಕಡೆಗೆ ಹೋಗಿ ಸಮಾಧಿನಲ್ಲಿ ಮಲಗ್ಬಿಟ್ರಿ. ನಾನು ಹಂಗೆ ಇರ್ಬೇಕು, ನಾನು ಹಾಗೆ ಇರ್ಬೇಕು. ಕಡೆಗೆ ಈಗ ಬದುಕಿದ್ರು, ಹೆಂಗ ಬದುಕಿದ್ರು, ಕಡೆಗೆ ಹೋಗಿ ಮಲಗಿದ್ದು ಸ್ಮಶಾನದಲ್ಲೇ. ಇದು ಒಂದ್ ನೆನ್ಪಿಟ್ಕೊಳ್ಳಿ ಮಕ್ಳು, ಬೇಸರ ಮಾಡ್ಕೋಬೇಡಿ. ನನ್ನ ಮಾತು ಕೇಳಿ. ಹೌದು, ನಿಜವೇ. ನಮ್ಮ ಯೋಗ, ನಮ್ಮ ಯೋಗ್ಯತಾ, ನಮ್ಮ ಅದೃಷ್ಟ, ನಮ್ಮ ದುರಾದೃಷ್ಟ, ಭಗವತ್ ನಿರ್ಣಯ, ನಮ್ಮ ಕರ್ತವ್ಯ. ನಾವು ನಮ್ಮ ಸನಾತನ ಧರ್ಮ ಏನು ಹೇಳ್ಕೊಟ್ಟಿದೆ, ನಮ್ಮ ವೈದಿಕ ಧರ್ಮ ಏನು ಹೇಳ್ಕೊಟ್ಟಿದೆ, ಮಿಸ್ ಮಾಡೋದು ಬೇಡ. ಮಾಡೋಣ. ಒಂದು ಪುಟ್ಟು ತಿಲಕ, ಒಂದು ಹೆಣ್ಮಕ್ಳು ಒಂದು ಪುಟ್ಟು ಹೂವು ತಗೊಳ್ಳಿ, ಇಟ್ಕೊಳ್ಳಿ. ಸಂಜೆ ಆಗಿದ್ದೆ ಒಂದು ಹೊಸಲಿಗೊಂದು ದೀಪ, ಅರ್ಶಿನ ಕುಂಕುಮ ಹಚ್ಚಿ. ಎಂಥ ಕೆಟ್ಟದ್ದಿದ್ದರು, ಎಂಥ ಬಾಧೆ ಇದ್ದರು ತೆಗೆದಾಕುತ್ತೆ. ನೀವು ಮಾಡ್ತಾ ಬನ್ನಿ. ನೀವು ನಂಬಿಕೆ ಇಟ್ಟು ಮಾಡಿ. ನಮ್ಮ ಹಿರಿಯರು ಬದುಕಿದ್ರು, ಅವ್ರ ಹಿರಿಯರು ಬದುಕಿದ್ರು, ಅವ್ರ ಹಿರಿಯರು ಬದುಕಿದ್ರು, ರಾಜ ಮಹಾರಾಜರುಗಳು ಬದುಕಿದ್ರು. ಯಾಕೆ? ರಾಮರ ಕಾಲದಲ್ಲಿ ಬಡವರೇ ಇರ್ಲಿಲ್ವಾ? ಎಲ್ಲರೂ ಶ್ರೀಮಂತರೇನಾ? ಕೃಷ್ಣರ ಕಾಲದಲ್ಲಿ ಇರ್ಲೇ ಇಲ್ವಾ? ನೀವು ಯಾವ್ದಾದ್ರು ಉಪಕಥೆಗಳು ಹುಡುಕಿ ಕೆದಕಿದ್ರೆ ಅಲ್ಲೊಬ್ಬ ಬಡ ಬ್ರಾಹ್ಮಣ, ಬಡ ರೈತನೊಬ್ಬನಿದ್ದ ಅಂತ ರಾಮರ ಕಾಲದ್ದು ಇದೆ, ಪರಶುರಾಮರ ಕಾಲದ್ದು ಇದೆ, ಎಲ್ಲಾ ಕಾಲದಲ್ಲೂ ಇದೆ. ನಾವು ಮಾತ್ರ ನಾವು ಬಡವರು ಸ್ವಾಮಿ. ಅವ್ರ ಕಾಲದಲ್ಲೂ ಕಷ್ಟಪಡೋರು ಇದ್ರು, ದೇವರಿದ್ದು ಕೂಡ ಕಷ್ಟಪಡುತ್ತಿದ್ದರು. ಅವನು ಪಡಬೇಕು, ಅದು ಅವನ ಕರ್ಮ ಅಷ್ಟೇ. ಭಗವಂತನ ಕಾಲದಲ್ಲೂ ಇತ್ತು. ಖುದ್ದು ಹಿರಣ್ಯಕಶಿಪು ಮಗನಿಗೆ ಬಿಡ್ಲಿಲ್ವೇ ಸಂಕಟ ಇಡೋಕೆ? ಹೇಳಿ, ಯಾರ ಮೊಮ್ಮಗ ಆತ? ಪ್ರಹ್ಲಾದ ಯಾರ ಮೊಮ್ಮಗ?
ಯೋಚನೆ ಮಾಡಿ ನೋಡಿ, ಕಶ್ಯಪ ಮಹರ್ಷಿಯ ಮೊಮ್ಮಗ, ದಿತಿಗರ್ಭ ಸಂಜಾತ ಹಿರಣ್ಯಕಶಿಪು ಆದರೆ ಕಶ್ಯಪ ಮಹರ್ಷಿ ಆತನ ತಂದೆ. ಹಾಗಾದ್ರೆ ಮೊಮ್ಮಗ ಯಾರು? ಕಶ್ಯಪ ಮಹರ್ಷಿಗಳ ಮೊಮ್ಮಗ, ಖುದ್ದು ಬ್ರಹ್ಮನ ಮರಿ ಮೊಮ್ಮಗ ಪ್ರಹ್ಲಾದರು. ಅವ್ರಿಗೆ ಬಿಡ್ಲಿಲ್ಲ, ವಿಧಿಯನ್ನೇ ಬರದ ವಿಧಾತ ಆ ಬ್ರಹ್ಮನ ಮರಿ ಮೊಮ್ಮಗನಿಗೆ ಬಿಡ್ಲಿಲ್ವೇ ಕಷ್ಟ. ಪರಮ ಭಾಗವತೋತ್ತಮ ನಾರಾಯಣನ ಭಕ್ತ, ಬಿಡಲಿಲ್ವೇ? ಬೆಂಕಿ, ಹಾವು, ಒಂದ, ಪರ್ವತಗಳು, ಜಲ, ಕಾಡು, ಮೇಡು ಎಲ್ಲ ಬಂತಲ್ಲ ಮಕ್ಕಳೇ. ಬಲಿ ಚಕ್ರವರ್ತಿಗೆ ಬಿಡ್ಲಿಲ್ವೇ? ಹೌದಲ್ವಾ? ಅದಕ್ಕೆ ಪೌರಾಣಿಕ ಕಥೆಗಳನ್ನ ನಮ್ಮ ಹಿರಿಯರು ಏನಕ್ಕೆ, ಅಲ್ಲೊಂದು ಅವತಾರ ಪುರುಷ ಬಂದಿದ್ದೇನಕ್ಕೆ ಅಂದ್ರೆ, ನಾಳೆ ನನ್ನಂತ ಅವತಾರ ಪುರುಷನಿಗೂ ಕೂಡ ಕರ್ಮ ಮೀರಿ ವಿಧಾತನ ವಿಧಿಯನ್ನ ದಾಟ್ಲಿಕ್ಕಿಲ್ಲ, ಅಧಿಕಾರ ಎಲ್ಲ ಅನುಭವಿಸ್ಬೇಕು ಅನ್ನೋದಾದ್ರೆ ನಾವೆಲ್ಲ ಹುಲುಮಾನವರು. ಯಾರೋ ಲಕ್ಷದಲ್ಲೊಬ್ಬ, ಕೋಟಿಗೊಬ್ಬ ರಮಣ ಮಹರ್ಷಿಗಳು, ಚಂದ್ರಶೇಖರ ಮಹಾ ಸ್ವಾಮಿಗಳು, ಭಾರತೀ ತೀರ್ಥ ಮಹಾಸ್ವಾಮಿಗಳು, ಈ ಥರದವರು ಯಾರೋ ಕೋಟಿಗೊಬ್ಬರು ಹುಟ್ಟಿ ನಮಗೊಂದು ದಾರಿ ತೋರಿಸುವ ಒಂದು ಪುಣ್ಯ ಕೋಟಿ. ಹಾಗೆ ನಮ್ಮನ್ನ ಹಿಂದ್ಗಡೆ ಕರ್ಕೊಂಡು ಹೋಗ್ತಿದ್ದಾರೆ. ವಿವೇಕಾನಂದರ ತರ, ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳ ತರ ಇದ್ದಾರೆ. ಜೀವಂತವಾಗಿ ನಮಗೆ ದಾರಿ ತೋರಿಸಿದರೆ ಅಲ್ಲೊಂದು ಅವತಾರ ಅಂಶ ಅವರಲ್ಲಿ ಬಂದಿದೆ. ಸುಮ್ಮನೆಯಾ? ನೆನೆಸ್ಕೊಳ್ಳಿಕ್ಕಾದ್ರೂ ಆಗುತ್ತೆ. ಅದರಿಂದ ನಾಳೆ ಹಿಂಗಿರ್ಬೇಕು, ನಾಳೆ ಹಂಗಿರ್ಬೇಕು, ನಾನು ಹೀಗಿರ್ಬೇಕು, ಈ ಒಂದು ಕಲ್ಪನೆಯನ್ನ ಬಿಡಿ. ನಾಳೆ ಬೇಕು, ಬರ್ಲಿ. ಅದು ಮಕ್ಕಳನ್ನು ಒಳ್ಳೆ ಓದಿಸೋಣ, ಮಕ್ಕಳು ಒಳ್ಳೆ ಕಾಲೇಜಿಗೆ ಸೇರಿಸೋ ಶಕ್ತಿ ಕೊಡಿಸು. ಬಿಡಿ, ಅವನ ಮೇಲೆ ಭಾರ ಹಾಕ್ಬಿಟ್ಬಿಡಿ. ಕೋರಿಕೆ ಬಲವಾಗಿದ್ದರೆ, ದೃಢವಾಗಿದ್ದರೆ ಎಲ್ಲವೂ ಸಾಧಿಸುತ್ತದೆ. ಒಳ್ಳೆದಾಗ್ಲಿ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಕ್ಷಮಿಸಿ, ತುಂಬ ಜನ ಹಲವಾರು ಕಾರ್ಯಕ್ರಮಗಳು ಕರಿತಿದ್ದೀರಿ. ಆ ಜಾತ್ರೆ, ಈ ಜಾತ್ರೆ, ಬಿಡುವಿಲ್ಲದ ಕೆಲವು ಕಾರ್ಯಕ್ರಮಗಳು ಕಡಿಮೆ ಅಂದರೂ ಒಂದು 4 ರಿಂದ 6 ತಿಂಗಳವರೆಗೆ ಫಿಕ್ಸ್ ಆಗಿಬಿಟ್ಟಿದೆ. ಖಂಡಿತ ಕೆಲವ್ರಿಗೆ ನೋವಾಗುತ್ತೆ. ಎಲ್ಲರನ್ನೂ ತೃಪ್ತಿಪಡಿಸುವ ಸ್ಥಾಯಿಯಲ್ಲಿ ನಾನಿಲ್ಲ. ಭಗವಂತನಿಚ್ಛೆ. ಎಲ್ಲೆಲ್ಲಿ ಋಣವಿದೆಯೋ, ಯಾವುದಕ್ಕೂ ಋಣವಿದೆಯೋ ಖಂಡಿತ ಕ್ಷಮೆ ಇರಲಿ ಅಂತ ಕೇಳ್ತಾನೆ. ಯಾವುದ್ಯಾವುದೋ ಕಾರ್ಯಕ್ರಮಗಳು ಬರ್ತಿದ್ದೀರಿ, ಕೇಳ್ತಿದ್ದೀರಿ, ಬನ್ನಿ ಗುರೂಜಿ ಅನ್ನತಕ್ಕಂಥದ್ದು ಮೊದಲೇ ನಿರ್ಧರಿತ ಆಗಿದೆ. ನೀವು ನಂಬೋಲ್ಲ, ನನ್ನ ಮನೆಗೆ ನಾನಿಲ್ಲ, ನನ್ನ ಮನೆಯ ಸುಖಕ್ಕಲ್ಲ ದುಃಖಕ್ಕೇ ನಾನಿಲ್ಲ. ನನ್ನ ಮನೆಯವರು, ನನ್ನ ಕುಟುಂಬದವರು, ನನ್ನ ಆತ್ಮೀಯರು ಅಂತ ಒಂದು 4 ಜನ ಇದ್ದಾರೆ. ಅವರು ದುಃಖದಲ್ಲಿದ್ದಾಗಲೇ ನಾನು ಅಲ್ಲೋಗಿ ಸಾಂತ್ವನಕ್ಕಿಲ್ಲ, ಅಲ್ಲಿಲ್ಲ. ನನ್ನಾಕೆ ಅಳುವಾಗ ನಾನಿಲ್ಲ. ನನ್ನ ಮನೆಯ ಮಕ್ಕಳು ಖುಷಿ ಪಡುವಾಗ, ಎಕ್ಸಾಮ್ ಖುಷಿ, ಇನ್ನೊಂದು ಸ್ವೀಟು, ಹಣ್ಣು ಇಲ್ಲ. ನಾನು ಅಜ್ಜ ಮಲಗಿದ್ದಾನೆ, ಮೆತುವಾಗ್ಬಿಟ್ಟಿದ್ದಾನೆ, ತಟ್ಕೋತಿಲ್ಲ, ಇಲ್ಲ, ಅಲ್ಲೂ ಸಮಾಧಾನಕ್ಕೆ ನಾನಿಲ್ಲ. ಇದೇ ಸತ್ಯ ನಿಮ್ಮ ಮುಂದ್ಗಡೆ ಪಾದಕ್ಕೆ ಶರಣಾಗಿ ಹೇಳ್ತಿದ್ದಾನೆ. ಅದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ ಗುರೂಜಿ, ಖಂಡಿತ ಆ ಥರದ್ದು ಭೇದ ಭಾವ ನನ್ನಲ್ಲಿಲ್ಲ. ಬರಕೂಡುದು, ಜಾತಿ, ಧರ್ಮ ಅದ್ಯಾವುದೂ ಇಲ್ಲ ಮಕ್ಕಳೇ. ಅದ್ಯಾವುದೂ ನನಗೆ ಸಮ್ಮತವಲ್ಲ, ನನಗೆ ಆಲೋಚನೆ ಇಲ್ಲ. ಅದರಿಂದ ಏನಾದರೂ ನನ್ನಿಂದ ಬರ್ಲಿಕ್ಕಾಗದ ಪಕ್ಷದಲ್ಲಿ ಕರೆದು ಆಯ್ತು, ಆಗಲಿ, ಹೋಗಿ ಶಿವನಿಚ್ಛೆ ಕಳಿಸ್ತಾನೆ ಇಷ್ಟೇ ಹೇಳಿರ್ತಾನೆ. ಅವನಿಚ್ಛೆ ಇಲ್ಲದೆ ಕದಲಿಕೆ ಇಲ್ಲ. ಅದನ್ನು ಬರ್ಲಿಕ್ಕಾಗಲಿಲ್ಲ ಅನ್ನೋದಾದ್ರೆ, ನನ್ನ ದೇಹ ಎಲ್ಲಿದ್ರು ನನ್ನ ಆತ್ಮ ಅಲ್ಲಿರುತ್ತೆ, ನಿಮ್ಮ ಜೊತೆಯಲ್ಲಿರುತ್ತೆ, ನಿಮ್ಮ ಜೊತೆಲಿ ಸದಾ ಇರ್ತೇನೆ. ಯಾಕಂದ್ರೆ ನಾನು ನನ್ನವ್ರ ಜೊತೆಲಿಲ್ಲ, ನಿಮ್ಮ ಜೊತೆಲೇ ಇರೋದು. ನನ್ನ ದೇಹ ಮನೆಗೆ ಹೋಗಿರ್ಬೋದೇನೋ, ಅಲ್ಲೂ ಇಲ್ಲ. ಆ ಮಕ್ಕಳಿಗೂ ನಿಜ ಹೇಳ್ತೇನೆ, ಐ ಆಮ್ ನಾಟ್ ಎ ಗುಡ್ ಫಾದರ್, ಗುಡ್ ಹಸ್ಬೆಂಡ್.
ಗುಡ್ ಬ್ರದರ್. ನಿಜ. ಅವ್ರು ದುಃಖ ಪಟ್ಟಾಗ ಗುಡ್ ಸನ್. ಅಜ್ಜ ಮಲಗಿದೆ, ಇಲ್ಲ ಸಾಂತ್ವನಕ್ಕಿಲ್ಲ. ಅಪ್ಪನಿಗೆ ಆಸೆ ಅವ್ರ ಊರ ಜಾತ್ರೆಗೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ. ಇವತ್ತಿನವರೆಗೂ ನಾನು ಜಾತ್ರೆಗೆ ಹೋಗಿಲ್ಲ. ಇಲ್ಲೋ ಆ ಒಂದು ಚಿಂತನೆಗಳು ಬೆಳೆಯುತ್ತಾ ಬೆಳೆಯುತ್ತಾ खुद से जितना ज्यादा सोचने के लिए लगता है खुदा से भी दूर हो जाता है ಅಂತ ನಮ್ಮ ಗುರುಗಳು ಹೇಳ್ತಾರೆ. ತನ್ನಂತಾನು ಹೆಚ್ಚೆಚ್ಚು ಒಳಗಡೆ ಯೋಚನೆ ಮಾಡತಕ್ಕಂಥ ವ್ಯಕ್ತಿ, ಜಾರತಕ್ಕಂಥ ವ್ಯಕ್ತಿ ಭಗವಂತನ ಹತ್ರ ಕೂಡ ಹೋಗೋದನ್ನ ಬಿಟ್ಬಿಡ್ತಾನೆ. ಒಳಗಡೆ ಇದ್ದಾನೆ ಭಗವಂತ ಅನ್ನತಕ್ಕಂಥ ಭಾವಾರ್ಥ. ಇದೇ ಸತ್ಯ ಅಷ್ಟೇ. खुद से जितना ज्यादा अंदर सोचने के लिए शुरू हो गया तब से खुदा से भी दूर होने लगा. ಇಷ್ಟೇ ಹೇಳಬಲ್ಲೆ. ಅದರಿಂದ ಎಲ್ಲೂ ನಾನು ಬಂದಿಲ್ಲ ಅಂತ ಬೇಸರ ಪಡ್ಕೋಬಿಡಿ. ನಿಮ್ ಕಾರ್ಯಕ್ರಮ ಮಾಡಿ, ನನ್ನ ಆತ್ಮ ನಿಮ್ಮ ಜೊತೆ ಸದಾ ಇರುತ್ತೆ ಅಂತ ಹೇಳ್ತಾ ಇರ್ಲಿ. ಈ ಒಂದು ಸಂಖ್ಯೆಗಳ ಜೋಡಣೆಗಳೊಂದಿಗೆ, ನಕ್ಷತ್ರಗಳ ಜೋಡಣೆಗಳೊಂದಿಗೆ ನಿಮಗೊಂದಷ್ಟು ಬೊಗಸೆ ದುಡ್ಡು, ಬೊಗಸೆ ನೆಮ್ಮದಿ. ಹೌದು, ಇವತ್ತು ಕೂಡ ನೆನ್ನೆಯಂತೆ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥವರು ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ. ರೋಹಿಣಿ, ಹಸ್ತ, ಶ್ರವಣ ಈ ನಕ್ಷತ್ರದಲ್ಲಿ ಹುಟ್ಟಿರತಕ್ಕಂಥವರು ಒಂಥರ ನೀವು ತದ್ಭಾವ. ಅಮ್ಮನಿಗೆ ಮೀರಿದ ಪ್ರೀತಿ ದೇವರೊಬ್ಬರ ಹತ್ರ ಕೊಟ್ಟಿರ್ತಾನೆ ಅಂತ ನೋಡಿ. ದೇವರು ಎಲ್ಲಾ ಕಡೆಯೂ ಇರಲು ಆಗುವುದಿಲ್ಲ ಅಂತ ಹೇಳಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನತಕ್ಕಂಥದ್ದು. ಅಂದ್ರೆ ಮೊದಲನೇ ಮೆಟ್ಲು ಅಮ್ಮ, ಜಗತ್ತನ ಪರಿಚಯ, ಅಪ್ಪ ಧೈರ್ಯದ ಒಂದು ಇದು, ನಂತರ ಆಚಾರ್ಯ, ಕಟ್ಟ ಕಡೆಯದಾಗಿ ಭಗವಂತ. ಅಂದ್ರೆ ಆ 3ನೇ ಮೆಟ್ಲು ದಾಟ್ತಿದ್ದಾಗೆ ನಾವು ಭಗವಂತನ ಮೆಟ್ಟಿಲು ಅಂತ ಹೇಳ್ತಾರೆ. ಸೊ ಅಂಥದೊಂದು ಶಕ್ತಿ. ಓ ಮಾತೃದೇವೋಭವ ಅಂತ ನಾನು ಏನ್ ಹೇಳಿದ್ನೋ, ಅಮ್ಮನಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ದಾನೋ ಅದಕ್ಕೂ ಮೀರಿ ಒಂದು ಬೊಗಸೆ ಪ್ರೀತಿ ಒಂದು ಗುರು ಹತ್ರ ಇಟ್ಟಿರ್ತಾನಂತೆ. ಅದಕ್ಕೆ ನೀವು ನೋಡಿ, ತುಂಬಾ ಯಾರಾದ್ರೂ ಗುರುಗಳು ಬರಿಗೈಲಿ ಕಳಿಸೋಲ್ಲ. ಇದು ನನ್ನ ಗುರುಗಳು ಹೇಳ್ಕೊಟ್ಟಿದ್ದು. ಅದಕ್ಕೆ ಏನಾದ್ರೂ ಒಂದು ಹಣ್ಣು, ತಾಂಬೂಲು, ಮಕ್ಕಳು ಎಲ್ಲೋ ದೂರದಿಂದ ಬರ್ತಾರೆ, ಬರಿಗೈಲಿ ಕಳಿಸ್ಬೇಡಿ. ಇನ್ನೂ ಆಸೆ ನನಗೆ, ಏನೇನೋ ಕೊಡೋದು ಆಸೆ ನನಗೆ. ಅದೆಲ್ಲ ಮಾಡ್ತಿದ್ದೆ, ನಿಮಗ್ ಗೊತ್ತಿದೆ. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಬೇಡ, ಮಾತಾಡಬಾರ್ದು, ಇರ್ಲಿ. ಗುರು ಅಂದ್ರೆ ತಗೊಳ್ಳೋದಲ್ಲ, ಕೊಡುವುದು, ಹಂಚುವುದು. ಯಾವುದೇ ಗುರುವಿನ ಮನೆಗೆ ಹೋದ್ರೆ ಒಂದು ನಿತ್ಯ ಒಂದು 11 ಮಂದಿಗೆ ಊಟ ಹಾಕ್ತಲೇ ಇರ್ತಾರೆ. ಅದು ನಿಜವಾದ. ಅದಕ್ಕೆ ಸಿದ್ಧಗಂಗಾ, ಧರ್ಮಗಂಗಾ, ಜ್ಞಾನಗಂಗಾ, ಧರ್ಮಸ್ಥಳ, ಶೃಂಗೇರಿ, ಹರಿಹರಪುರ, ಶಕಟಾಪುರ, 1-2 ಕ್ಷೇತ್ರಗಳು. ನಮ್ಮ ಮಾದೇಶ್ವರ, ಅಲ್ಲಿ ಹೋಗಿ ಅಲ್ಲಿಲ್ವ ನಿಜವಾದ ಗುರುವಾಗಿ? ಅಲ್ಲಿ ಪ್ರಸಾದ ಸಿಗ್ತಿಲ್ವಾ ನಮಗೆ? ನಮಗೊಂದು ನೆಮ್ಮದಿ, ನಮಗೊಂದು ಸಮಾಧಾನ, ನಮಗೊಂದು ಧೈರ್ಯ. ಅನ್ನದಲ್ಲಿಯೇ ಎಲ್ಲ ಅಡಗಿರೋದು. ತೃಪ್ತಿ ಅನ್ನುವುದು ಅಡಗಿರುವುದೇ ಅನ್ನದಲ್ಲಿ. ಅದಕ್ಕೆ ಅನ್ನವನ್ನ ತಾನೇ ಬಡಿಸ್ತಾನಂತೆ. ನನಗ್ ತುಂಬಾ ಆಸೆ. ಎಲ್ಲೋ ಒಂದು ಕಾಲಘಟ್ಟ ಮಕ್ಕಳು 2010, 11, 12 ಅನ್ಕೋತೇನೆ, ನನ್ನ ಸಂಸ್ಥೆಯಲ್ಲಿ ನಿತ್ಯ ಅನ್ನಪ್ರಸಾದ ಇತ್ತು. ಒಂದು 300 ಜನ. ಹೇಳ್ಕೋಬಾರ್ದು. ಅಲ್ಲೊಂದು ಏನೋ ಆಗೋದು ಪಜೀತಿ. ಆಗ ನನಗೊಬ್ಬ ಗುರುಗಳು ಹೇಳಿದ್ರು, ಏನೋ ಇಟ್ಟು ನೀನು ತಗೋಬೇಕಾ ಈ ಮಾತುಗಳು ಅಂತ. ನನಗಾಸೆ ನಿತ್ಯ ಒಂದು 300 ಅಲ್ಲ 3000 ಮಂದಿಗೆ ಅನ್ನ ಹಾಕಬೇಕು, 30,000 ಮಂದಿಗೆ ಅನ್ನ ಹಾಕಬೇಕು. ಈಗಲೂ ಅದ ಆಸೆ, ಅನ್ನಪೂರ್ಣ ಮಂದಿರ ಕಟ್ಟಬೇಕು ನಿತ್ಯ. ಆ ತಾಯಿ ಹತ್ರ ಅದನ್ನೇ ಕೇಳೋದು, ಜ್ಞಾನಗಂಗಾ ಹತ್ರ, ಅಮ್ಮ ನನಗದು ಕೊಡು, ನೀನು ಕೊಡು ಅಂತ ನಿತ್ಯ ಪ್ರಾರ್ಥನೆಯಲ್ಲಿರುತ್ತೆ. ನೀನು ಆಜ್ಞೆ ಮಾಡಿದರೆ ನನ್ನ ಕರುನಾಡಿನ 7 ಕೋಟಿ ಜನಕ್ಕೂ ಅನ್ನ ಕೊಡ್ಬೇಕಮ್ಮ ಅವರಿಗೆ.
ಮೊದಲು ಅನ್ನ. ಹಸಿವೆ ಅನ್ನೋದೇ ಇರಬಾರ್ದು. ಯಾರ ಹತ್ರನೂ ಕೈ ಚಾಚಬಾರ್ದು. ಅವ್ರು ಬಂದು ನಿನ್ನ ದರ್ಶನ ಮಾಡಿ ಅವ್ರು ಕುಳಿತು ಪ್ರಸಾದ ತಿಂದು ಹೋಗ್ಬೇಕು ಅನ್ನೋ ಒಂದು ಆಸೆ ನನಗೆ. ಆಗ ಒಂದು ಕೆಲವೊಂದು ನಡೀತು ಅಭ್ಯಾಸಗಳು. ನಾವು ನಮಗ್ ಬೇರೆ ಪಂಕ್ತಿ ಹಾಕಿ ಇದೇನು ಯಾರ್ಯಾರೋ ಯಾವ ಕುಲದವರೋ ಬಡಿಸ್ತಾರೆ, ಇದು ನಡೀತು ಮಕ್ಕಳೇ. ಇದೇನು ಇದು ತಾಯಿ ಅಮ್ಮ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲ ಜ್ಞಾನ ವೈರಾಗ್ಯ ಸಿದ್ಧತ್ವಂ ವಕ್ಷಾಂದೇಹಿ ಚ ಪಾರ್ವತಿ. ಏನು ತಾಯಿ ಎಲ್ಲಿ ಲೋಪ ಆಗ್ತಿದೆ ಅಂತ. ಹಾಗೊಬ್ಬ ಗುರುಗಳು, ಶಂಕರೋ ರವಿಶಂಕರೋ ನೀನು ಅನ್ನ ಇಡೋ ಆಗಿಲ್ಲ ಅಂದ್ಬಿಟ್ಟು, ದೋಷ ಆಗುತ್ತೆ, ಎಚ್ಚರಿಕೆ. ಇಲ್ಲದ್ದು ಪೀಕಲಾಟ, ನಿನ್ನ ಜಾತಕದಲ್ಲಿ ಇಂಥದ್ದೊಂದಿದೆ, ಅದಕ್ಕೆ ಈ ನೋವುಗಳನ್ನ ತಿಂತಿದ್ದಿ, ಎಚ್ಚರಿಕೆ. ನಿಲ್ಲಿಸ್ದೆ ಮಕ್ಕಳೇ. ಇವತ್ತಿಗೂ ಅದು ತುಡ್ತಾ ಇದೆ. ಸೊ ಅದರಿಂದ ಒಂದು ಆಲಯ ಮೂಲಕ ಪ್ರಸಾದ ಅಂತ ನಾನಾಗಿ ಇಡುವ ಬದಲು ಈ ರೀತಿ ಆಲಯಕ್ಕೆ ಬಂದು ಅಮ್ಮನ ದರ್ಶನ ಮಾಡಿಬಿಟ್ರಲ್ವಾ ಅನ್ನತಕ್ಕಂಥದ್ದು ಒಂದು ಗುರುಭಾವ. ಒಂದು ಗುರು ಹತ್ರ ಮಾತ್ರ ಅಂಥದ್ದೊಂದು ಇರುತ್ತೆ ಅನ್ನತಕ್ಕಂಥದ್ದು. ಸೊ ಒಂದು ಮಾತೃ ಹೃದಯ ಸಂಖ್ಯೆ 2. ಈ ರೋಹಿಣಿ ನಕ್ಷತ್ರ, ಶ್ರವಣ ನಕ್ಷತ್ರ, ಹಸ್ತ ನಕ್ಷತ್ರ ಇಡುವುದರಲ್ಲಿ ನೀವು ಅನ್ನಪೂರ್ಣೆಯರು, ನೀವು ಅನ್ನಬ್ರಹ್ಮರೇ, ಕಾಶಿ ವಿಶ್ವನಾಥರೇ. ನೀವು ಕೊಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಿ, ಇಡುವುದರ ಬಗ್ಗೆ, ಸಂತೃಪ್ತಿಯ ಬಗ್ಗೆ. ಅಂತ ನಿಮಗೆ ಕೊಡುವಂತ ಅನ್ನಪ್ರಭುವಿಗೆ ಕೊರತೆ ಆಗಬಾರದು. ನಿಮ್ಮ ಕೈ ಕೊರತೆ ಆಗಿಬಿಟ್ರೆ ಜಗತ್ತೇ ಮುಳುಗೋಯ್ತು. ಹೌದು, 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕಿನಲ್ಲಿ ಹುಟ್ಟಿದವರು ಈ ರೀತಿ ಅನ್ನ ಬಿಡೋದ್ರಲ್ಲಿ ತೃಪ್ತಿ ಕೊಡುವಂಥವ್ರು. ಸದಾ ಸಂತೃಪ್ತಿ, ಸದಾ ನೆಮ್ಮದಿ. ನಿಮಗೆ ನೆಮ್ಮದಿ ಬೇಕು ಅಂದ್ರೆ, ಸಂತೃಪ್ತಿ ಬೇಕು ಅಂದ್ರೆ ಇವ್ರ ಹತ್ರ ಹೋಗಿ ಮಕ್ಕಳು ನಿಮ್ಗೆ ನೆಮ್ಮದಿ ಸಿಗುತ್ತೆ. ಒಂದಾ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ. ಇಲ್ಲ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು, ದೇ ಆರ್ ಲೈಕ್ ಎ ಮದರ್, ದೇ ವಿಲ್ ಟ್ರೀಟ್ ಯು. ಯಾಕೋ ಏನೋ ಬಾಲ ಕೂತ್ಕೊಳ್ಳು, ಮೊದಲು ಅವನೊಂದು ದೋಸೆ ಹಾಕಿ ಅನ್ನತಕ್ಕಂಥ ಭಾವ ಅಂತ ನಿಮ್ಮ ಕೈಯೇ, ಅನ್ನಪೂರ್ಣೇಶ್ವರಿ ಕೈಯೇ ಅದಾಗಬಾರ್ದು. ಸೊ ಸದಾ ಒಂದಷ್ಟಿರಬೇಕು. ನಿಮ್ಮ ಬುದ್ಧಿಯಲ್ಲಿ ಯಾವಾಗಲೂ ಒಂದಷ್ಟು ಧನಕನಕ ತುಂಬಿರಬೇಕು ಅನ್ನುವ ಕಾರಣಕ್ಕೆ ಕಡಿಮೆ ಎಂದರು ನಿಮ್ಮ ಒಂದು ವ್ಯಾನಿಟಿ ಬ್ಯಾಗ್ ಇರ್ಬೋದು, ಇಲ್ಲ ನಿಮ್ಮದೇ ಒಂದು ಆಫೀಸ್ ಬ್ಯಾಗ್ ತಗೊಂಡು ಹೋಗ್ತಿದ್ದೀರಲ್ವ ಆ ಬ್ಯಾಗ್ ಇರ್ಬೋದು, ಇಲ್ಲ ನಿಮ್ಮ ಪರ್ಸ್ ಇರ್ಬೋದು. ನೀವು ಸದಾ ಒಂದು 3 ಇಲ್ಲ 5 ಬೆಳ್ಳಿ ನಾಣ್ಯಗಳು, ಬೆಳ್ಳಿ 1 ಗ್ರಾಮ್ದೇ ಇರ್ಬೋದು, ಇಟ್ಟುಕೊಂಡಿರಿ. ನಿಮಗೆ ಸದಾ ಅನ್ನ ಬಿಡುವ ಶಕ್ತಿ ಕಡಿಮೆ ಬರುವುದಿಲ್ಲ, ಸಮಾಧಾನ ಮಾಡುವ ಶಕ್ತಿ ಕಡಿಮೆ ಆಗುವುದಿಲ್ಲ. ಅರೇ ನಿಮ್ಮನ್ನು ನೋಡಿದ್ರೇನೆ ಸಮಾಧಾನ, ನಿಮ್ಮನ್ನು ನೋಡಿದ್ರೇನೆ ಆನಂದ, ನಿಮ್ಮನ್ನು ನೋಡಿದರೇನೆ ಆನಂದ. ಅಂತ ಆನಂದ ಕಡಿಮೆ ಆಗ್ಬಾರ್ದು ಅಂದ್ರೆ ನಾವೆಲ್ಲ ಆನಂದವಾಗಿರ್ಬೇಕು ಅಂದ್ರೆ ನೀವಿದ್ರೇನೆ. ಶ್ರವಣ ನಕ್ಷತ್ರ, ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ. ಇಲ್ಲ 2ನೇ ತಾರೀಕು, ಇಲ್ಲ 11ನೇ ತಾರೀಕು, 20ನೇ ತಾರೀಕು, 29ನೇ ತಾರೀಕು ಹುಟ್ಟಿರೋರು ನೀವು ಸದಾ ಹಾಗೇ ಇರ್ಬೇಕು. ನಗು, ನಿಮ್ಮ ನಗು ನಮಗೆ ಚೈತನ್ಯ. ನಿಮ್ಮ ಮುಗ್ಧ ಮನಸ್ಸು, ನೀವು ಮಕ್ಕಳಂತ ಮನಸ್ಸು, ಸದಾ ನಮಗೊಂದು ಚೈತನ್ಯ. ಮಕ್ಕಳ ಜೊತೆಲಿದ್ರೆ ನಮಗೊಂದು ಖುಷಿ ಅಲ್ವಾ? ಆ ರೀತಿ ಖುಷಿ ಕೊಡ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ. ಸೊ ನೀವು ಖುಷಿಯಾಗಿದ್ರೆ ಲೋಕವೆಲ್ಲ ಇನ್ನೂ ಖುಷಿ, ಜಗನ್ಮಾತೆ ಅಂತ ಹೇಳ್ತೇವೆ. ಆ ಅಮ್ಮ ಖುಷಿಯಾಗಿದ್ರೆ ಮನೆಯವರೆಲ್ಲ ಖುಷಿ. ಅಮ್ಮ ದುಃಖದಲ್ಲಿದ್ರೆ ಯಾವ ಮನೆ ಸುಖ, ಯಾವ ಮನೆ ಖುಷಿ? ಸದಾ ಬೆಳ್ಳಿ ನಾಣ್ಯಗಳನ್ನ ಒಂದು 3 ಇಲ್ಲ 5, 1-2 ಗ್ರಾಮ್, 3 ಗ್ರಾಮ್, 5 ಗ್ರಾಮ್ದಾದ್ರೂ ಸರಿ ನಿಮ್ಮ ಪರ್ಸಲ್ಲೋ ವ್ಯಾನಿಟಿ ಬ್ಯಾಗಲ್ಲೋ ಯಾವಾಗಲೂ ಇಟ್ಟುಕೊಂಡಿರತಕ್ಕಂಥದ್ದು ಮಾಡಿ. ಆಗ್ಲಿಲ್ಲ ಅಂದ್ರೆ ಕೇಳಿ, ಹುಡುಗಿ ತಗೊಬಂದಿರ್ತಕ್ಕಂಥ ವೈದಿಕ ನಿಯಮಗಳು. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ನಮಾಮಿ ಶಂಕರ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ
ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ವಿಶೇಷವಾಗಿ ಇವತ್ತು ರೋಹಿಣಿ ನಕ್ಷತ್ರ ಕಾಕತಾಳೀಯವಾಗಿ ಅಲ್ಲಿ ನೋಡಿ, ಕೃಷ್ಣ ಪರಮಾತ್ಮರು ರೋಹಿಣಿಯಲ್ಲಿ ಹುಟ್ಟಿರೋದು. ಸದಾ ಆನಂದೋ ಬ್ರಹ್ಮ, ಆನಂದಕ್ಕೆ ಮೀರಿದ್ದು ಒಂದು ಎತ್ತರಕ್ಕೆ ಹೋದಾಗ ಬ್ರಹ್ಮತ್ವಕ್ಕೆ ಹೋಗ್ಬಿಡ್ತೀವಂತೆ, ಒಳಗಡೆನೇ ನಗ್ತಿರ್ತೀವಿ. ಅದಕ್ಕೆ ಹೇಳಿದ್ದು, ತುಂಬಾ ಜ್ಞಾನಿಯಾದವ ಭಗವಂತನ ಹುಡುಕಾಟವನ್ನು ಕೂಡ ಬಿಟ್ಟು ಬಿಡುತ್ತಾನೆ. ತುಂಬಾ ತಿಳ್ಕೊಳ್ಳಿಕ್ ಪ್ರಯತ್ನ ಆಗ್ತಾ ಇಷ್ಟೇ. खुद पहचानने में जब हम हासिल हो जाएंगे तब खुदा को भी भूल जाएंगे. ನಮ್ ಗುರುಗಳು ಹೇಳ್ತಿದ್ದಿತ್ತು ನಿಜ. ಆ ದೇವ್ರು ನೋಡಿಲ್ಲ, ಈ ದೇವ್ರು ನೋಡಿಲ್ಲ, ಆ ಕ್ಷೇತ್ರ ಹೋಗಿಲ್ಲ, ಈ ಕ್ಷೇತ್ರ ಹೋಗಿಲ್ಲ, ಅದೇನು ಇಲ್ಲ. ನಿನ್ ಒಳಗಡೆ ಇರುವ ಆ ಗುರುವನ್ನ ಎಬ್ಬರಿಸಿ ನೋಡು, ಅಲ್ಲಿಯೇ ಒಂದು ಆನಂದ ತೇಲಿ ಬಿಡುತ್ತದೆ. ಅದಾಗಿಲ್ಲ ಗುರುಗಳೇ, ಈ ಪರಿಹಾರ ಮಾಡಿಲ್ಲ ಗುರುಗಳೇ, ಈ ಸಂಸ್ಕಾರ ಮಾಡಿಲ್ಲ ಗುರುಗಳೇ, ಅವೆಲ್ಲ ಏನೂ ಇಲ್ಲ, ದಾಟಿಸ್ತಾನೆ ಅನ್ನತಕ್ಕಂಥದ್ದು ಹೇಳ್ತಾ, ಮೇಷರಾಶಿ ಪೂರ್ಣ ಆನಂದಂ, ಪೂರ್ಣಾನಂದಂ, ಪೂರ್ಣ ಸಂಕಲ್ಪಂ, ಪೂರ್ಣ ಚಿಂತನ, ಪೂರ್ಣ ಗೆಲುವಿರತಕ್ಕಂಥ ಒಂದು ದಿನ. ಸಂತೃಪ್ತಿ, ನೆಮ್ಮದಿ, ಉದ್ಯೋಗದಲ್ಲೂ, ವ್ಯವಹಾರದಲ್ಲೂ, ಕುಟುಂಬದಲ್ಲೂ, ಎಲ್ಲದರಲ್ಲೂ ಸಂತೃಪ್ತಿ. ವೃಷಭ ರಾಶಿಗೂ ಅಷ್ಟೇ. ಆಸರೆ ಬರುತ್ತೆ, ನೆರಳು ಬರುತ್ತೆ. ನಿಮ್ಮಿಂದಲೂ ನೆರಳು ಕೊಡ್ತಕ್ಕಂಥದ್ದು ಡಾಕ್ಟರ್, ಮೆಡಿಸನ್, ಸ್ಪಿರಿಚುವಲ್, ಯೋಗಿಗಳು, ಸಾಧಕರು, ಮಾರ್ಗದರ್ಶಕರಾಗಿದ್ರಂತೂ ಅತ್ಯದ್ಭುತ. ಮಿಥುನ ರಾಶಿ ದೈವ ದರ್ಶನ, ಗುರು ದರ್ಶನ, ಜ್ಞಾನ ದರ್ಶನ ಮಾಡತಕ್ಕಂಥ ಒಂದು ಸಂಯೋಗ ಇರತಕ್ಕಂಥ ಒಂದು ದಿನ. ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಗುರುಕ್ಷೇತ್ರ ಯೋಗ, ದಾನ ಮಾಡುವಂತ ಒಂದು ದಿನ. ದೈವ ಕೆಲವೊಂದು ದಿನ ತಗೊಳಕ್ಕೂ ಬುದ್ಧಿ ಪ್ರಚೋದಯ, ಕೊಡುವುದಕ್ಕೂ ಕೂಡ ಬುದ್ಧಿ ಪ್ರಚೋದಯ ಮಾಡ್ತಾರೆ. ಇನ್ನು ಕಟಕ ರಾಶಿ ಅವರಿಗೆ ವಿಶೇಷವಾಗಿ ಬ್ಯೂಟಿಫುಲ್, ಚೆನ್ನಾಗಿದೆ, ತೊಂದರೆ ಇಲ್ಲ, ಅನುಕೂಲ ಸಿಂಧು. ವ್ಯವಹಾರದಲ್ಲೂ, ಉದ್ಯೋಗದಲ್ಲೂ, ವ್ಯಾಪಾರದಲ್ಲೂ, ಅದರಲ್ಲೂ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮೆಡಿಸನ್, ಸ್ಪಿರಿಚುಯಾಲಿಟಿಯ ಒಂದು ಉನ್ನತ ಸ್ಥಾನದಲ್ಲಿದ್ದೀರಿ, ಗುರುಗಳಾಗಿದ್ದೀರಿ, ಮಾರ್ಗದರ್ಶಕರಾಗಿದ್ದೀರಿ. ಅದ್ಭುತ ದೈವ ಬಲ. ಸಿಂಹರಾಶಿ ನಿಮಗೂ ಅಷ್ಟೇ. ತಾನಾಗಿ ಗೌರವ ಹುಡ್ಕೊಂಡು ಬರುತ್ತೆ, ತಾನಾಗಿ ಹೆಸರು ಹುಡ್ಕೊಂಡು ಬರುತ್ತೆ, ತಾನಾಗಿ ಕೀರ್ತಿ ಹುಡ್ಕೊಂಡು ಬರುತ್ತೆ, ತಾನಾಗಿ ಪ್ರತಿಷ್ಠೆ ಹುಡ್ಕೊಂಡು ಬರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಏನ್ ಕಷ್ಟಪಟ್ಟಿದ್ದೋ ಹುಡ್ಕೊಂಡು ಬರುತ್ತೆ ಮಕ್ಕಳೇ. ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಹುಡ್ಕೊಂಡು ಬರೋದು. ಇನ್ನೊಬ್ಬನ ಕೆಡಿಸ್ ನೋಡಿ. ಇವತ್ತೆಲ್ಲ ನಾಳೆ ರಾವಣಾಸುರ ಅಷ್ಟು ಲಕ್ಷಾಂತರ ವರ್ಷ ಆತ ಬದುಕಿದ್ದು, ನೆನ್ಪಿಟ್ಕೊಳ್ಳಿ, ಲಕ್ಷಾಂತರ ವರ್ಷ ಆತ ಬದುಕಿದ್ದು. ಕಡೆಗೂ 7 ದಿನ ಮುಗಿದು ಹೋಯ್ತು, 7 ದಿನ. ಆದ್ರಿಂದ ನೀವೇನೋ ಒಳ್ಳೇದು ಮಾಡಿದ್ದೀರಾ, ನಿಮ್ಮನ್ನು ನೋಡ್ಕೊಂಡು ಬರುತ್ತೆ, ದೈವವೇ ನಡೆಸುತ್ತದೆ. ಕನ್ಯಾ ರಾಶಿ ವಿಶೇಷವಾಗಿ ಭಾಗ್ಯೋದಯದ ದಿನ. ಲಾಭೇ ಭಾಗ್ಯಸ್ಥಾನ. ಮಕ್ಕಳು, ಮನೆ, ಕುಟುಂಬ, ಒಂದಷ್ಟು ಜಮೀನು, ಜಾಗ, ವ್ಯವಹಾರ, ಮಾತುಕತೆ ಅಂತ ಹೋಗ್ತಿದ್ದೀರಲ್ವಾ, ಇವತ್ತು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ನಕ್ಷತ್ರಾನುಸಾರ ಅದ್ಭುತ. ತುಲಾ ರಾಶಿ ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಮಾತುಕತೆ ಸ್ವಲ್ಪ ವಿಳಂಬ ಮಾಡಿ. ಚಂದ್ರ ಅಷ್ಟಮದಲ್ಲಿರೋದ್ರಿಂದ ಒಂಚೂರು ಗಲಿಬಿಲಿ. ನೀವು ಹಿಂಜರಿಕೆಯಲ್ಲಿ ಇರ್ತೀರಿ, ಮಾಡೋದಾ ಬೇಡ. ಯಾವಾಗ ಮನಸ್ಸಿಗಿಂತ ಧೈರ್ಯಶಾಲಿ ಇಲ್ಲ. ಹೌದು, ಮನಸ್ಸೇ. ಈ ಮನಸ್ಸು ಧೈರ್ಯವಾಗಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಈ ಮನಸ್ಸಿಗೆ ನಾವೇನಾದ್ರೂ ಮಾಡುವಾಗ ಫಸ್ಟ್ ಅಡ್ಡಿ ಆಗೋದು ನಮ್ಮ ಸುತ್ತಮುತ್ತಲು ಇರೋರು. ನೀನಾ ಮಾಡದೆ, ನಿನ್ನ ಯೋಗ್ಯತೆಯ ಬೇರೆ ಕೆಲಸ ಇಲ್ವೇನೋ. ಹೌದು. ಸೊ ಇವತ್ತು ಆ ರೀತಿ ಯಾರ ಹತ್ರನೂ ಸಜೆಷನು ಬೇಡ, ಡಿಸಿಷನು ಬೇಡ, ಆ ಥರವೂ ಬೇಡ, ಹಿಂದಕ್ಕೆ ಹೋಗೋದು ಬೇಡ. ಇರೋ ಜಾಗದಲ್ಲಿ ನಿಂತುಕೊಳ್ಳಿ, ಎವ್ರಿಥಿಂಗ್ ಇಸ್ ಫೈನ್. ಇನ್ನು ವೃಶ್ಚಿಕ ರಾಶಿ ಚೆನ್ನಾಗಿದೆ. ದೇವಸ್ಥಾನ ಕಟ್ಟಿಸ್ತಿದ್ದೀರಿ, ದೇವರ ಕಾರ್ಯ, ಮನೆ ಕಾರ್ಯ, ಪೂಜಾ ಕಾರ್ಯ, ಸಂಕಲ್ಪ ಕಾರ್ಯ ಏನಿಲ್ಲ ನಿಮ್ಮದು. ಅಂದುಕೊಳ್ಳತಕ್ಕಂಥ ಯಾವುದೇ ರಾಜಧರ್ಮ
ನ್ಯಾಯಸ್ಥಾನ, ಧರ್ಮಸ್ಥಾನ, ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಕುಟುಂಬ ಕ್ಷೇತ್ರ, ವೃತ್ತಿ ಕ್ಷೇತ್ರ, ಏನು ಧರ್ಮ ಅಂತ ಹೋಗ್ತಿರೋ ಎಲ್ಲ ನಿಮ್ಮ ಪಾಲಿಗೆ ಸಿಗತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ, ವಿಪರೀತ ರಾಜಯೋಗ. ಇಲ್ಲವೇಲ್ಲ ನನಗೆ ಸ್ಥಾನ ಗುರುಗಳೇ, ಇಷ್ಟು ಕಷ್ಟಪಟ್ಟಿದ್ದೀನಿ, ಇಷ್ಟು ಓಡ್ತಿದ್ದೀನಿ, ಇಷ್ಟು ಮಾಡ್ತಿದ್ದೀನಿ, ಇಷ್ಟೇನಾ ಬದುಕು. ಕೆಲವೊಂದು ದಿನ ಹಾಗೆ, ಕೆಲವೊಂದು ಸಮಯ ಹಾಗೆ. ನಾವೆಷ್ಟೇ ಬಿತ್ತನೆ ಹಾಕಿದ ಬಿತ್ತನೆ ಎಲ್ಲ ಸರಿಯಾಗಿ ಕೊಟ್ಬಿಟ್ರೆ ನಮ್ಮ ರೈತರುಗಳು ಬಂಗಾರದ ದಣಿಗಳಾಗ್ಬೇಕು. ಇವರೇನು ದೊರೆಗಳ ಹತ್ರ ಭಿಕ್ಷಾ ಪಾತ್ರೆ ಕೇಳೋದು, ನೀನೇನ್ ಕೊಡೋದು, ಫ್ರೀ ಕರೆಂಟ್ ಕೊಡ್ತೀನಿ, ಸಬ್ಸಿಡಿ ಕೊಡ್ತೀನಿ, ಈ ದುಡ್ಡು ಹಾಕ್ತೀನಿ, ನೀನೇನ್ ಕೊಡೋದು, ನಾನ್ ಕೊಡ್ತೀನಿ ತಗೋ ಅಂತ ಕೊಡುವಂತ ಬೆಂಜ್ ಕಾರ್ ಇಟ್ಟಿರೋ ಶ್ರೀಮಂತ ರೈತರಿದ್ದಾರೆ, ನಂಬ್ತೀರಾ? ಬೆಂಜ್ ಕಾರ್ ಇಟ್ಟಿರುವ ರೈತರಿದ್ದಾರೆ, ದೊಡ್ಡ ದೊಡ್ಡ ಪ್ಯಾಲೇಸ್ ತರ ಕಟ್ಟಿರ್ತಕ್ಕಂಥ ಅಗ್ರಗಣ್ಯ ಅಖಂಡ ಶ್ರೀಮಂತಿಗೆ ಇರತಕ್ಕಂಥ ದೊರೆ ಪ್ರಭುಗಳು, ಅನ್ನಪ್ರಭುಗಳು ಇದ್ದಾರೆ. ಅವ್ರಿಗೆ ನಂಬಿಕೆ ಇದೆ. ತಾವು ಮಾಡುತ್ತಿರುವ ವೃತ್ತಿಯ ಮೇಲೆ, ವ್ಯವಹಾರದ ಮೇಲೆ, ಕೆಲಸದ ಮೇಲೆ ಅವ್ರಿಗೆ ಅಪಾರವಾಗಿರತಕ್ಕಂಥ ನಂಬಿಕೆ ಇದೆ. ಅದು ಸಾಧಿಸಿದ್ದಾರೆ. ಅದರಿಂದ ಇಷ್ಟ ಬಿತ್ತನೆ ಎಲ್ಲ ಭಗವತಿ. ಇವತ್ತು ಅಂದುಕೊಂಡಿರುವ ಕೆಲಸಕ್ಕಿಂತ ಅಂದುಕೊಳ್ಳದ ಕೆಲಸಗಳು ವಿಶೇಷ ಲಾಭಕರ. ಇನ್ನು ಮಕರ ರಾಶಿ, ಗೌರವ, ಸನ್ಮಾನ, ಇನ್ನೂ ಕಷ್ಟಪಟ್ಟಿದ್ದೀರಿ, ತುಂಬಾ ಓಡಿದಿರಿ, ಮಾಡಿದಿರಿ. ಆ ಚಂದ್ರ ಬೇರೆ ಗುರುವಿನ ಜೊತೆ ಶುಕ್ರನ ಮನೆಯಲ್ಲಿ ಕಲಾವಿದರು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ನ್ಯಾಯಬದ್ಧ ಕೆಲಸ, ಧರ್ಮಬದ್ಧ ಕೆಲಸ. ಅಂದ್ರೆ ಸ್ವಚ್ಛಂದ, ಚಂದ್ರ ನೆನ್ಪಿಟ್ಕೊಳ್ಳಿ, ಸ್ವಚ್ಛಂದಕ್ಕೆ ಸಾಕ್ಷಿ ಶುಕ್ಲ ಪಕ್ಷ ಬೇರೆ, ಪೂರ್ಣ ಗುರುಚಂದ್ರ ಯೋಗ ಇರೋದ್ರಿಂದ ಸ್ವಚ್ಛಂದವಾಗಿ ಇವತ್ತು ನೀವ್ ಏನು ಮಾಡ್ತಿರೋ ಎಲ್ಲ ದೊರಕುತ್ತೆ. ಕಲಬೆರಕೆ ವ್ಯಾಪಾರ ಇವತ್ತಿಗೆ ಲಾಭ ಕೊಡಬಹುದು, ಮುಂದೊಂದಿನ ಮುಗುಚಾಕ್ಬಿಡುತ್ತೆ. ಹುಷಾರ್. ಕುಂಭರಾಶಿ ಚೆನ್ನಾಗಿದೆ. ದಶಮ ಸ್ಥಾನವನ್ನ ಗುರುಚಂದ್ರರು ಸೇರಿ ನೋಡ್ತಿರೋದ್ನ ವೃತ್ತಿಯಲ್ಲೂ ಉದ್ಯೋಗದಲ್ಲೂ ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಹುಡುಕಿ ಬರತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಚೆನ್ನಾಗಿದೆ. ನಿಮಗೂ ಕೂಡ ಏನು ತೊಂದರೆ ಇಲ್ಲ. ಎಸ್ಪೆಷಲಿ ಟೀಚರ್, ಲೆಕ್ಚರರ್, ಡಾಕ್ಟರ್, ಮೆಡಿಕಲ್ ಲೈನ್ ಅಲ್ಲಿ ಇದ್ದೀರಾ, ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಾ, ಎಜುಕೇಶನ್ ಲೈನ್ ಅಲ್ಲಿ ಇದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಾ, ಆಮೇಲೆ ಲೀಗಲ್ ಸಿಸ್ಟಮ್ ನಲ್ಲಿ ಇದ್ದೀರಾ, ಅದ್ಭುತ ಪ್ರಗತಿ. ಇನ್ನು ಮೀನರಾಶಿ, ಗುರುಚಂದ್ರ. ಚಂದ್ರ ಅಂದ್ರೇನೆ ಹಾಲು, ಬೆಣ್ಣೆ, ತುಪ್ಪ, ಮುತ್ತು, ರತ್ನ, ಹೋಮ, ಹವನ, ಯಜ್ಞ, ಯಾಗ, ಪೂಜೆ, ಅಮ್ಮ, ಹೋಟೆಲ್ಲು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ತೃಪ್ತಿಪಡಿಸ್ತಕ್ಕಂಥ ವೃತ್ತಿ ಉದ್ಯೋಗಗಳು, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿಗಾರಿಕೆ, ಅದ್ಭುತವಾಗಿರ್ತಕ್ಕಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ